ಯಾ ಮಾತಾಡಿ ಸರ್, ಶುರು ಮಾಡಿ. ಅವ್ರು ಮಾತಾಡಕ್ಕೆ ಹೇಳ್ಬೇಕು. ರಾಮನಾಥ್ ಅವರು ಈಗ ಶುರು ಮಾಡ್ತಾರೆ. ನಮ್ಮ ಆಸೆ ಧಾರಾವಾಹಿ 500 ಕಂತುಗಳನ್ನ ಪೂರೈಸಿದೆ. ಹಾಗಾಗಿ ನಮ್ಮನ್ನೆಲ್ಲರನ್ನು ಕುರಿತು, ನಮ್ಮ ತಂಡವನ್ನು ಕುರಿತು ನನ್ನೆದರ ದ್ಯಾನ್ ಮಂಡ್ಯ ರಮೇಶ್ ಅವರು ಮಾತಾಡ್ತಾರೆ. ದಯವಿಟ್ಟು ಮಾತಾಡಬೇಕು ಸರ್. ಆಸೆ ಬಹುಶಃ ಇಡೀ ಕರ್ನಾಟಕದ ಎಲ್ಲ ವರ್ಗದ ಮನಸ್ಸನ್ನು ಇಷ್ಟೊಂದು ದೊಡ್ಡದಾಗಿ ಆಕ್ರಮಿಸ್ಕೊಳ್ಳೋದಕ್ಕೆ ನಿಜವಾದ ಕಾರಣ, ಮೊದಲು ಈ ಆಸೆ ಅನ್ನೋ ಸಬ್ಜೆಕ್ಟನ್ನು ಕರ್ನಾಟಕ ಜನಕ್ಕೆ ತಲುಪಿಸ್ಬೇಕು ಅಂತ ಸುವರ್ಣವಾಹಿನಿ ಟ್ರೈ ಮಾಡ್ತಲ್ಲ, ಸುವರ್ಣವಾಹಿನಿ ಮೊದಲನೇ ಕೃತಜ್ಞತೆಗಳನ್ನ ಅನಿಸುತ್ತೆ. ಯಾಕೆಂದ್ರೆ ಭಾಳ ಕಷ್ಟ ಸ್ಟಾರ್ ಸುವರ್ಣ, ಅದಕ್ಕೆ ನನ್ನ ಮೊದಲ ಕೃತಜ್ಞತೆ. ಎರಡನೇದು, ಈ ಥರದ್ದೊಂದು ಸಬ್ಜೆಕ್ಟನ್ನು ಕನ್ನಡಕ್ಕೆ ಮಾಡ್ಬೋದು ಇದನ್ನು ಅಂತ ಟ್ರೈ ಮಾಡಿದ್ರಲ್ಲ, ಮತ್ತು ಅದನ್ನು ಈ ಒಟ್ಟು ಸಬ್ಜೆಕ್ಟಿನ ಪ್ರಪಂಚದ ಯಾವುದೇ ಮೂಲೆಗೆ ಹೋದರೂ ಮಧ್ಯಮ ವರ್ಗದ, ಕೆಳ ಮಧ್ಯಮ ವರ್ಗದ ಹೂವು ಮಾರೋಳ ಕತೆ, ಒಬ್ಬ ಕ್ಯಾಬ್ ಡ್ರೈವರ್ ಕಥೆಯನ್ನು, ಜೊತೆಗೆ ಯಾರೋ ಇದ್ರ ಜೊತೆಗೆ ಬೇರೆ 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 ಪ್ರೊಫೆಷನ್ಸ್ಗಳು, ಅಂದರೆ ಜನಕ್ಕೆ ಡಬ್ಬಿಂಗ್ ಆರ್ಟಿಸ್ಟ್ ಅಂತ ಎಷ್ಟೋ ಜನಕ್ಕೆ ಗೊತ್ತೇ ಇರಲ್ಲ. ಮಾಮೂಲಿ ಜನಕ್ಕೆ ಪಿಕ್ಚರ್ ಮಾತಾಡೋರೇ ಮಾತು ಅಂದ್ಕೊಂಡಿರ್ತಾರೆ. ಡಬ್ಬಿಂಗ್ ಆರ್ಟಿಸ್ಟ್ ಅಂತ ಒಂದು ಹುದ್ದೆ ಇದೆ ಅಂತ ತುಂಬ ಜನಕ್ಕೆ ಗೊತ್ತಿರಲ್ಲ. ನೀವು ಇವತ್ತಿನ ಯುವಜನ ಅಂತ ಗೊತ್ತಿರ್ಬೋದು, ಆದರೆ ನಮ್ಮ ತಲೆಮಾರ ಅನೇಕ ಜನಕ್ಕೆ ಡಬ್ಬಿಂಗ್ ಅಂತ ಒಂದಿರ್ತದೆ, ಯಾರೋ ಮಾತಾಡ್ತಾರೆ ಅಂತ. ಆ ಥರದೊಂದು ಪಾತ್ರ. ಇನ್ಯಾರು 5 ಡಿಗ್ರಿ 6 ಡಿಗ್ರಿ ಚೆನ್ನಾಗಿ ಓದ್ಕೊಂಡು ಅವನೇನೋ ಮನೆ ಇನ್ನೊಂದು ಏನೋ ಮಾಡಿದೆ ಸುಮ್ಮನೆ ಓಡಾಡ್ಕೊಂಡಿರೋ ಪಾತ್ರ. ಇನ್ನೊಬ್ಬಳು ಅವಳ ಕಥೆಯಲ್ಲಿ ವಿಲನ್ ಇಲ್ಲ ಅನ್ನೋದೇನೆ ಈಗ ಇದರ ದೊಡ್ಡ ಸಕ್ಸಸ್ ಏನು ಅಂದರೆ ಕಥೆಯಲ್ಲಿ ವಿಲನ್ ಇಲ್ಲ ಅಂತ. ಆ ಥರದೊಂದು ಸಬ್ಜೆಕ್ಟನ್ನು, ಅಂದರೆ ಒಬ್ಬ ತುಂಬ ಓದ್ಕೊಂಡಿದ್ದಾನೆ, ಇನ್ನೊಬ್ಬಳು ಡಬ್ಬಿಂಗ್ ಆರ್ಟಿಸ್ಟು, ಇನ್ನೊಬ್ಬಳು ಪ್ರತಿಯೊಬ್ಬ ಜನರನ್ನು ಬ್ಯೂಟಿ ಪಾರ್ಲರ್ ರೆಡಿ ಮಾಡ್ತಾಳೆ. ಬೇರೆ ಬೇರೆ ಥರದ ಕಸುಬುಗಳನ್ನು ಒಂದೇ ಮನೇಲಿ ಇಟ್ಕೊಂಡು, ಆಮೇಲೆ ಅವ್ರು ಪೂರ್ಣವಾಗಿ ದೊಡ್ಡ ಶ್ರೀಮಂತರು ಆಗಿಲ್ಲ, ಶ್ರೀಮಂತರಾಗೋದಕ್ಕೆ ಅನೇಕ ಸುಳ್ಳುಗಳನ್ನ ಹೇಳ್ತಾ ಈ ಸುಳ್ಳುಗಳ ಮೂಲಕ ಸತ್ಯದ ಅನಾವರಣವನ್ನು ಮಾಡ್ತಾ ಇದೆಯಲ್ಲ, ಅದು ಆಸೆಯ ದೊಡ್ಡ ಸಕ್ಸಸ್ ಅಂತ ನಾನು ಅನ್ಕೊಂಡೆ. ತುಂಬ ಸಲ ಅನಿಸುತ್ತೆ ನನಗೆ. ಅಂದರೆ ಮೊದಲು ಆರಂಭದಲ್ಲಿ ಅಯ್ಯೋ ಇದು ಈ ಥರ ಆಗುತ್ತಾ ಅಂತ ಅಂದ್ಬಿಟ್ಟು, ಇದಾಗುತ್ತಾ ಅಂತ ಅನಿಸ್ತಾ ಇತ್ತು. ಆದರೆ ಒಂದು ಸಲ ಶುರು ಆದಮೇಲೆ ನಿಧಾನವಾಗಿ ಇದು ರಾತ್ರೋರಾತ್ರಿ ಸಿಕ್ಕ ಯಶಸ್ಸಲ್ಲ. ಮೊದಲ ವಾರ ಇರೋದು ಬೇರೆ, ಎರಡನೇ ವಾರ ಇರೋದು ಬೇರೆ. ಈಗ ಈ ಒಂದು ವರ್ಷದ ನಂತರ ಜನ ಪ್ರೀತಿ ಮಾಡ್ತಾ ಇರೋದು ನೋಡಿದ್ರೆ ನಮಗೆ ಇಲ್ಲಿರೋ ಅಷ್ಟೂ ಜನಕ್ಕೂ ಆಗಿರುವಂಥ ಥ್ರಿಲ್ ಇದೆಯಲ್ಲ, ಇದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಬಹುಶಃ ಒಂದು ಇಡೀ ದಿನ ಬೇಕು. ಒಂದು ಪ್ರೆಸ್ ಮೀಟ್ ಸಾಲಲ್ಲ. ಒಂದು ನನ್ನ ಪತ್ರಿಕಾ ಮಿತ್ರರಲ್ಲಿ ನಿಜವಾಗ್ಲೂ ನಿಮ್ಗೆ ಹೇಳೋದು ಆಶ್ಚರ್ಯ ಆಗುತ್ತೆ. ಒಂದಿನ ಪ್ರತಿಯೊಬ್ಬರಿಗೂ ಒಂದೊಂದು ದಿನ, 2 ದಿನ, 4 ದಿನ ಬೇರೆ ಬೇರೆ ಕಡೆ ಯಾವುದ್ಯಾವುದೋ ಸಂದರ್ಭಗಳಲ್ಲಿ ಹೋಟ್ಲು, ಅದು ಇತ್ತು, ದೇವಸ್ಥಾನ, ಯಾವುದೋ ಮದುವೆ ಮುಂಚೆ ಯಾವುದೇ ಕಾರ್ಯಕ್ರಮಗಳು ಹೋಗ್ತಾರೆ, ಅಲ್ಲೆಲ್ಲ ಜನರ ಪ್ರೀತಿ ಮಾಡ್ತಾರೋ ರೀತಿ ಒಂದು ದೊಡ್ಡ ಅರ್ಥದ ಯಶಸ್ಸು, ದೊಡ್ಡ ಅರ್ಥ ಯಶಸ್ಸನ್ನು ಯಾರೋ ಫೋನ್ ಮಾಡ್ತಾನೆ, ಇದು ನನ್ನ ಮನೆ ಕತೆ ಸರ್. ಹೆಂಗೆ ನಿಮ್ಮ ಮನೆ ಕತೆ ಅಂತ ಕೇಳಿದೆ. ನಾನು ಮಾಡಿ ಅದನ್ನ ಹಾಕಿ ನಾನು ಮೀಡಿಯಾದಲ್ಲಿ ಹಾಕ್ತೀನಿ. ಇದು ನನಗೂ 3 ಜನ ಮಕ್ಕಳು ಸರ್, 3 ಜನ ಸೇರಿದ್ರು. ಎರಡನೇವನು ಮದುವೆ ಮಾಡೋದಕ್ಕೆ ಓಡಾಡಿಲ್ಲ, ಮೊದಲನೇ ಓಡೋದು ಸರ್. ನಾನು ಮದುವೆ ಮಾಡಿದೆ ಸರ್, ಕರ್ಕೊಂಬಂದು ಈಗ ನಮ್ಮ ಮನೆ ಕಲೆ ಹಿಡಿತಾ ಇದೆ ಸರ್. ಈಗ ನಮ್ಮ ಮನೆ ಕತೆ ತೊಗೊಂಡು ಮಾಡ್ಬಿಟ್ಟಲ್ಲ ಸಾರ್ಬಿಟ್ಟೆಲ್ಲ ಹೇಳ್ತಾರೆ. ನಮಗೆ ಶಾಪದು ಹೌದಾ ಅಂತ. ಅಲ್ಲಿಗೆ ಮೂಲ ಇದನ್ನು ಬರೆದಲ್ಲ ಕಥೆಗಾರ ಮತ್ತು ಕನ್ನಡಿಗೆ ಮೇಲೆ ಬರೆದಲ್ಲ ಸಂಭಾಷಣೆಗಾರ, ಮತ್ತು ಆಮೇಲೆ ಅದನ್ನು ಪ್ರತಿ ಕ್ಷಣನೂ ದೊಡ್ಡದೊಂದು ಫೈಲ್ ಇಟ್ಕೊಂಡು ಕೆಲಸ ಮಾಡೋದಲ್ಲ. ಫೈಲ್ ಅಂತ ಎನರ್ಜಿ ಪ್ರತಿ ಪಾತ್ರಕ್ಕೂ ನಿಮ್ಗೆ ಹೋಗ್ತಾ ಒಂದು ಎನರ್ಜಿ ಸೃಷ್ಟಿಯಾಗುತ್ತೆ. ಅದು ಬಹುಶಃ ಮಿಕ್ಕ ಎಲ್ಲ ಸೀರಿಯಲ್ಗಳಲ್ಲೂ ಇಲ್ಲದೆ ಇರುವಂಥ ಒಂದು ಸ್ಪೆಷಲ್ ಎನರ್ಜಿ ನಮ್ಮ ಅಷ್ಟೋ ಜನ ಆ್ಯಕ್ಟ್ರಸ್ಗಳಲ್ಲಿ ನಾನು ಕಂಡಿದ್ದೀನಿ. ಅದು ಈ ಸೀರಿಯಲಿನ ಒಂದು ದೊಡ್ಡ ಯಶಸ್ಸು. ಒಬ್ಬ ನಿರ್ಮಾಪಕ, ಒಬ್ಬ ನಿರ್ದೇಶಕ, ಮತ್ತೊಂದು ಒಂದು ವಾಹಿನಿ, ಮತ್ತು ಅಷ್ಟು ಜನರು ಪ್ರತಿಯೊಬ್ಬರೂ ಇಡೀ ಟೀಮ್, ಸಂಭಾಷಣೆ ಬರೆಯೋನು, ಸಂಗೀತ ಮಾಡೋನು, ಎಡಿಟಿಂಗು, ಕ್ಯಾಮರಾಮನ್ನು ಎಲ್ಲರೂ ಸೇರಿಕೊಂಡು, ಮತ್ತು ಮಾಧ್ಯಮದವರು, ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಎಲ್ಲ ಚಾನಲ್ಗಳಲ್ಲಿ ಇವತ್ತು ಹಿಂಗೆ ಓಪನ್ ಆದರೆ ಆಸೆ ಕನಿಷ್ಠ ನನಗೆ ಗೊತ್ತಿರೋ 4-5 ಪ್ರೋಮೋ ಒಂದರಿಂದ ಬರ್ತಾ ಇರುತ್ತೆ. ಅದ್ರ ಬಗ್ಗೆ ಮಾತಾಡ್ತಾರೆ. ನಿಮ್ಗೆ ಅವಳು ಇಷ್ಟ ಇವಳು ಇಷ್ಟ ಅಂತೆಲ್ಲ ಹೇಳ್ತಾ ಇದೆ. ಈ ಥರ ಚಾನಲ್ಲು ಸಾಮಾಜಿಕ ಜಾಲತಾಣದಲ್ಲಿ ಇದನ್ನು ಪ್ರಮೋಟ್ ಮಾಡಿದ್ದು ಕೂಡ ಒಂದು ದೊಡ್ಡ ಇಶ್ಯೂ ಆಯಿತು. ಹಾಗಾಗಿ ನಮ್ಮ ಎಲ್ಲ ದೊಡ್ಡ ಯಶಸ್ಸು ಚಾನಲ್ಗೆ, ನಿರ್ದೇಶಕರಿಗೆ, ನಿರ್ಮಾಪಕರಿಗೆ ಮತ್ತು ಮಾಧ್ಯಮಗಳಿಗೆ, ಮತ್ತು ಎಲ್ಲಕ್ಕಿಂತ ದೊಡ್ಡ ಇಡೀ ಕರ್ನಾಟಕ ನಮ್ಮನ್ನು ಪ್ರೀತಿ ಮಾಡೋಕ್ಕೆ, ಇಲ್ಲಿಯ ಪ್ರತಿಯೊಬ್ಬ ನಟನೂ ಅದಕ್ಕೋಸ್ಕರನೇ ಜೀವಿಸಿ ಬಂದಿದ್ದಾರೇನೋ ಪಾತ್ರಗಳಾಗಿ ಅಂತ ಪ್ರೀತಿ ಮಾಡ್ತಲ್ಲ, ಅದು ದೊಡ್ಡ ಯಶಸ್ಸು ಕೊಟ್ಟಿದೆ. ಅದಕ್ಕಾಗಿ ಇಡೀ ಕರ್ನಾಟಕಕ್ಕೆ 500ನ್ನ ತುಂಬು ಸಂಭ್ರಮ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಇವತ್ತು ಮುಂದೆ. ಅದಕ್ಕೆ ಕರ್ನಾಟಕಕ್ಕೆ ಒಂದು ದೊಡ್ಡ ಹೃದಯ ತುಂಬಿದ ಪ್ರೀತಿ ಇಡೀ ಟೀಮ್ನ ಪರವಾಗಿ ನಾನು ಆರಂಭ ಮಾಡಿದ್ದೀನಿ. ಎಲ್ಲ ಒಬ್ರಿಗಿಂತ ಒಬ್ರು ಸಖತ್ತ ಮಾತಾಡ್ತಾರೆ, ನೀವು ಕೇಳ್ಬೋದು, ಅವರು ಮಾತಾಡ್ತಾರೆ. ಒಬ್ಬೊಬ್ರು ಸಪೋರ್ಟ್ ಇಂದ ಇದು 500 ಎಪಿಸೋಡ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಿದೆ. ಅಂದ್ರೆ ಪ್ರತಿಯೊಬ್ರು ಪ್ರೀತಿ ಮಾಡುವಂತ ಒಂದು ಸೀರಿಯಲ್ ಆಗಿದ್ದೆ ನಮಗೆ ಬಹಳ ಸಂತೋಷದ ವಿಷಯ. ಹಲವಾರು ಸೀರಿಯಲ್ಗಳು ಬರುತ್ತೆ, ಹಲವಾರು ಸೀರಿಯಲ್ಗಳು ಹೋಗುತ್ತೆ, ಆದ್ರೆ ಇದರಲ್ಲಿ ಪ್ರತಿಯೊಂದು ಕ್ಯಾರೆಕ್ಟರ್ನು ಹೆಸರಿಡಿದು
ಅಲ್ಲಿ ನಾವು ಏನು ಇಟ್ಕೊಂಡಿದೀವಲ್ಲ, ಇಲ್ಲಿ ಪೆಟ್ ನೇಮ್ಸ್ ಇಟ್ಕೊಂಡಿದ್ದೀವಿ ಒಬ್ಬೊಬ್ಬರಿಗೆ ಕತೆ ಪ್ರಕಾರ, ಅದನ್ನೇ ಹಿಡಿದು ಕರೀತಾರೆ ಜನ. ಹಂಗೆ ನಮ್ಮನ್ನ ರಿಲೇಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದೇ ಒಂದು ದೊಡ್ಡ ವಿಷಯ. ಯಾಕಂದ್ರೆ ಪ್ರತಿಯೊಬ್ರು ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ಹೋಗಿ ಟ್ರಾವೆಲ್ ಮಾಡಿರೋ ಎಲ್ಲ ಕಡೆ ಎಲ್ಲರೂ ಈ ಕ್ಯಾಬ್ ಡ್ರೈವರ್ಸ್ ಆಗಿರ್ಬೋದು, ಆಟೋ ಡ್ರೈವರ್ಸ್, ಎಲ್ಲರಿಗೂ ಈಗ ಮೊಬೈಲ್ ಅಲ್ವಾ, ಎಲ್ಲರೂ ಆಸೆ ನೋಡ್ತಿರ್ತಾರೆ. ನಾನು ನೋಡಿದ ಒಂದು 80% ಆಫ್ ದಿ ಪೀಪಲ್, 20% 80% ಆಫ್ ದಿ ಪೀಪಲ್ ಬೆಳಗ್ಗೆ ನಾನು ಹತ್ತುವಾಗ್ಲೂ ಸರಿ ಯಾವಾಗಲೂ ಆಸೆ ಓಡ್ತಾ ಇರುತ್ತೆ. ಅದು ನೋಡಿದಾಗಲೇ ನಮ್ಗೊಂದು ಭಾಳ ಖುಷಿ ಆಗುತ್ತೆ. ಆ್ಯಂಡ್ ಅವ್ರು ಕೊಡೋ ಪ್ರೀತಿ, ಇವತ್ತೇ ನಮ್ಮ ಲೊಕೇಶನ್ಗೆ ಹಲವಾರು ಜನ ಬಂದು ಕಾಂಪ್ಲಿಮೆಂಟ್ ಮಾಡ್ತಾರೆ. ಸೊ ಎಲ್ಲ ಸಕ್ಸಸ್ಗೆ ನಮ್ಮ ಟೀಮ್, ಪ್ರೊಡ್ಯೂಸರ್, ಡೈರೆಕ್ಟರ್, ಚಾನಲ್ ಆ್ಯಂಡ್ ಮೈ ವಂಡರ್ಫುಲ್ ಕೋ ಆರ್ಟಿಸ್ಟ್, ಇವರಿಲ್ಲ ಅಂದರೆ ಅದು ಚಾನ್ಸೇ ಇಲ್ಲ. ಭಯಂಕರ ಸಪೋರ್ಟಿವ್. ಯಾಕಂದರೆ ಒಬ್ಬರು ಟಚ್ವುಡ್, ಅದೇ ನಾನು ಹಲವಾರು ಸೀರಿಯಲಲ್ಲಿ ಕೆಲಸ ಮಾಡಿದ್ದೀನಿ. ಇದು ನನ್ನ ಮೊದಲನೇ ಸೆಟ್ಟು. ಇಷ್ಟು ಜೆಲ್ಲಾಗಿರುವಂಥ ಸೆಟ್ಟು. 1.5 ವರ್ಷ ಆಯಿತು. ನಮ್ಮಲ್ಲಿ ಯಾವತ್ತೂ ಒಂದು ಸಣ್ಣ ಪುಟ್ಟ ಜಗಳ ಕೂಡ ಆಗಿಲ್ಲ, ಒಂದು ಸಣ್ಣ ಪುಟ್ಟ ಈಗೋ ಇಶ್ಯೂಸ್ ಕೂಡ ಆಗಿಲ್ಲ. ಆ್ಯಂಡ್ ಒಂದೇ ರೂಮಲ್ಲಿ ಇಷ್ಟು ಜನ ಕೂತಿರ್ತೀವಿ, ಆದರೆ ಯಾರಿಗೂ ಯಾವುದೇ ಕಾರಣಕ್ಕೂ ಭಿನ್ನಾಭಿಪ್ರಾಯಗಳು ಬರಲಿಲ್ಲ. ಥಾಟ್ಸ್ ಡಿಸ್ಕಸ್ ಮಾಡ್ತೀವಿ, ಹಂಗೆ ಮಾಡ್ಬೋದಿತ್ತು ಸೀನು, ಹಿಂಗೆ ಮಾಡ್ಬೋದಿತ್ತು ಅಂತ. ಅದು ಬಿಟ್ಟು ಇಟ್ಸ್ ಬೀನ್ ಅ ವಂಡರ್ಫುಲ್ ಟೀಮ್. ಸೊ ಥ್ಯಾಂಕ್ ಯು, ಎಲ್ರಿಗೂ ಥ್ಯಾಂಕ್ ಯು ಹೇಳಬೇಕು. ಸೊ ಥ್ಯಾಂಕ್ ಯು, ದಿಸ್ ಇಸ್ ಅನ್ ಆಪರ್ಚುನಿಟಿ ನಿಮ್ಮೆಲ್ಲರಿಗೂ ಹೇಳೋಕ್ಕೆ. ಥ್ಯಾಂಕ್ ಯು ಸೊ ಮಚ್. ಮಾಡೋದು ಮೊದಲಿಗೆ ಈ ಒಂದು ಕಾರ್ಯಕ್ರಮನ ಆಯೋಜಿಸಿದಂತಹ ನಮ್ಮ ಸ್ಟಾರ್ ಸುವರ್ಣ ವಾಹಿನಿಗೆ ತುಂಬ ದೊಡ್ಡ ಥ್ಯಾಂಕ್ಸ್. ಯಾಕಂದರೆ ಫಸ್ಟ್ ಟೈಮ್ ಈ ಥರದೊಂದು ಪ್ರೆಸ್ ಮೀಟು ನಾವು ಆಸೆ ತಂಡದ ಪ್ರಯುಕ್ತ ನಡೀತಾ ಇರೋದು. ಇಲ್ಲಿ ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ, ಸೋಷಿಯಲ್ ಮೀಡಿಯಾದವ್ರಿಗೆ ವೆಲ್ಕಮ್ ನಮ್ಮ ಸೆಟ್ಗೆ. ಹೀಗಿದೆ ಆವಾಗಲಿಂದ ನೋಡ್ತಾ ಇದ್ದೀರಾ, ಇಷ್ಟೇ ಫನ್ ಮಾಡಿಕೊಂಡು ಆರಾಮಾಗಿ ಜಾಲಿಯಾಗಿ ಸೆಟ್ಟಲ್ಲಿ ನಾವು ಆ್ಯಕ್ಟ್ ಮಾಡ್ತಾ ಇರ್ತೀವಿ. ಆಯಾ ಎಮೋಷನ್ಸ್ ಇರುತ್ತೆ ನಮಗೆ. ಸೊ ಹಾಗಾಗಿ ಒಂದು ಸ್ವಲ್ಪ ಸ್ಟ್ರೆಸ್ ಆಗುತ್ತೆ ಮನೆಗೆ ಹೋಗ್ತಿದ್ದಾಗೆ. ಆದರೆ ಇಲ್ಲಿ ಬಂದು ನಾವೆಲ್ಲರ ಜೊತೆ ಆ್ಯಕ್ಟ್ ಮಾಡಿದ್ದೀವಿ, ನಮ್ಗೆ ಇಷ್ಟವಾಗಿರೋ ಕೆಲಸ ಮಾಡ್ತಾಯಿದ್ದೀವಿ ಅಂತ ತುಂಬ ಖುಷಿ ಇದೆ. ಯಾವುದೇ ಒಂದು ಕೆಲಸ ಅಥವಾ ಯಾವುದೋ ಒಂದು ಪ್ರತಿಭೆ ಅದು ತುಂಬ ಚೆನ್ನಾಗಿದ್ದರೆ ಅದಕ್ಕೆ ಸಕ್ಸಸ್ ಸಿಗೋದು, ಯಶಸ್ಸು ಸಿಗೋದು ಸ್ವಲ್ಪ ನಿಧಾನ ಆಗಬಹುದು. ಆದರೆ ನಿಜವಾದ ಒಳ್ಳೆಯ ಪ್ರತಿಭೆಗೆ, ಒಳ್ಳೆಯ ಕಲೆಗೆ ಯಶಸ್ಸು ಸಿಗತ್ತೆ. ಅದನ್ನು ಜನ ಗುರುತಿಸ್ತಾರೆ ಅಂತ ಅನ್ನೋದಕ್ಕೆ ನಮ್ಮ ಆಸೆ ಧಾರಾವಾಹಿ ಒಂದು ಉದಾಹರಣೆ ಅಂತ ಹೇಳಿದ್ರೆ ಪೂರೈಸಿದೆ. ಸರ್ ಹೇಳಿದಾಗೆ ನಿಧಾನವಾಗಿ ಗ್ರ್ಯಾಜುಲಿ ಒಂದು ಗ್ರಾಫ್ ಹಾಗೆ ಏರ್ತಾ ಬಂದಿದೆ. ಫಸ್ಟ್ ವೀಕು, ಸೆಕೆಂಡ್ ವೀಕು, ಫಸ್ಟ್ ಮಂತ್ ಕೂಡ ಅಷ್ಟೊಂದು ರೆಸ್ಪಾನ್ಸ್ ಇರಲಿಲ್ಲ ಪಬ್ಲಿಕ್ಕಿಂದ. ಆದರೆ ಇವಾಗಂತೂ ನಾನು ನಿಜ ಹೇಳಬೇಕು ಅಂದರೆ ಪರ್ಸ್ನಲಿ ನಾನು ಇವಾಗ ಆಸೆ ಧಾರಾವಾಹಿಗೆ ಒಬ್ಬ ಪಾತ್ರವಾಗಿ ನನ್ನ ಪಾತ್ರ ನಿರ್ವಹಿಸ್ತಾ ಇದ್ದೀನಿ, ನಾನು ಕೆಲಸ ಮಾಡ್ತಾಯಿದ್ದೀನಿ ಅಂತಂದರೆ ಅದಕ್ಕೆ ಆಸೆ ಧಾರಾವಾಹಿಗೆ ಜನ ತೋರಿಸ್ತಾರಂಥ ಪ್ರೀತಿ, ಆಸೆ ಧಾರಾವಾಹಿಯ ಅಭಿಮಾನಿಗಳಿಗೋಸ್ಕರ ಈ ಧಾರಾವಾಹಿನ ಇಷ್ಟು ಖುಷಿಯಿಂದ ದಿನ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಅದೇ ನಮಗೆ ಶಕ್ತಿ. ಅವ್ರನ್ನಂತೂ ಯಾವತ್ತೂ ಮರೆಯೋದಿಲ್ಲ. ನಮಗೆ ನಿಜವಾಗ್ಲೂ ಶಕ್ತಿ ಕೊಟ್ಟು ಇನ್ನೂ ದಿನ ಬಂದು ಮೇಕಪ್ ಹಾಕ್ಕೊಳ್ಳೋದಕ್ಕೆ ಸಪೋರ್ಟ್ ಮಾಡ್ತಾ ಇರೋಂತಹ ಎಲ್ಲ ಅಭಿಮಾನಿಗಳಿಗೆ, ವೀಕ್ಷಕರಿಗೆ ತುಂಬ ದೊಡ್ಡ ಥ್ಯಾಂಕ್ಸ್. ಥ್ಯಾಂಕ್ ಯು. ಹಾಯ್ ಎವ್ರಿವನ್. ನಾನು ಫಸ್ಟು ಸ್ಟಾರ್ ಸುವರ್ಣಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಕ್ಕಂದರೆ ಈ ಕ್ಯಾರೆಕ್ಟರ್ಗೆ ನನ್ನನ್ನು ಕಾಸ್ಟಿಂಗ್ ಮಾಡಿದ್ದಕ್ಕೆ ಐ ಆಮ್ ಸೋ ಹ್ಯಾಪಿ. ಇದನ್ನು ನಾನು ಪ್ಯಾಷನಾಗಿ ತೊಗೊಂಡಿರೋದ್ರಿಂದ ಎಷ್ಟು ಖುಷಿಯಾಗುತ್ತೆ ಅಂದರೆ, ಕೆಲವೊಂದು ಟೈಮ್ ಅನಿಸುತ್ತೆ ಪ್ಯಾಷನಾಗಿ ತೊಗೊಂಡಾಗ ತುಂಬ ಇಷ್ಟಪಟ್ಟು ಮಾಡ್ತೀವಿ, ತುಂಬ ಖುಷಿಯಾಗುತ್ತೆ. ಈ ಥರ ಕ್ಯಾರೆಕ್ಟರ್ ಸಿಕ್ಕಿದ್ರೆ ತುಂಬ ಖುಷಿಯಾಗುತ್ತೆ. ಕೆಲವೊಂದು ಟೈಮು ದುಡ್ಡುಗೋಸ್ಕರ ಮಾಡೋದು ಇರುತ್ತೆ. ಬಟ್ ಪ್ಯಾಷನ್ ಅಂತ ಬಂದಾಗ ತುಂಬ ತುಂಬ ಇಷ್ಟಪಟ್ಟು ಆ್ಯಂಡ್ ಜನಗಳ ರೆಸ್ಪಾನ್ಸು ಅದೇ ಥರ ಇರುತ್ತೆ. ನಾವು 1 ಕೋಟಿ ಕೊಟ್ಟರು ಏನು ಬೇಕಾದರೂ ತೊಗೋಬೋದು. ಬಟ್ ಜನಗಳ ಪ್ರೀತಿ ಸಿಗೋದಿರುತ್ತಲ್ಲ, ಅದನ್ನು ನಾವು ಹೋಗ್ಬಿಟ್ಟು ನನಗೆ ಪ್ರೀತಿ ಕೊಡಿ ಅಂತ ಯಾರ ಹತ್ರನೂ ಕೇಳೋದಕ್ಕಾಗಲ್ಲ. ಅದು ಅವ್ರ ಮನಸ್ಸಿಂದ ಬರಬೇಕು. ಸೊ ಆ ಥರ ನನಗೆ ಸಿಗ್ತಿದೆ. ನನಗಂತಲ್ಲ, ಇಡೀ ಟೀಮ್ಗೆ ಜನಗಳ ಆಶೀರ್ವಾದ, ಪ್ರೀತಿ ಎಲ್ಲ ಸಿಗ್ತಿದೆ. ಐ ಆಮ್ ಸೋ ಹ್ಯಾಪಿ. ಆ್ಯಕ್ಚುಲಿ ಸೀರಿಯಸ್ಲಿ ನನಗೆ ಇಲ್ಲಿ ಸೆಟ್ಟಿಗೆ ಬರಬೇಕಂತ ಹೇಳಿದ್ರೆ ಸಖತ್ ಖುಷಿ ಆಗುತ್ತೆ. ಮನೇಲಿ ಒಂದು ಫ್ಯಾಮಿಲಿ ಆದರೆ ಇಲ್ಲೊಂದು ಫ್ಯಾಮಿಲಿ ಥರ ಬಿಲ್ಡ್ ಆಗಿದ್ದೀವಿ ನಾವೆಲ್ಲರೂ. 500 ಎಪಿಸೋಡ್ ಆಗಿದೆ ಅಂತ ಹೇಳಿದ್ರೇ ನಂಬಕ್ಕಾಗ್ತಿಲ್ಲ. ಒಂಥರ ಗೂಸ್ ಬಂದಂಗೆ ಆಗುತ್ತೆ, ಒಂಥರ ಹ್ಯಾಪಿ. ಏನಕ್ಕಂದ್ರೆ ಈಗ ಮೊನ್ನೆ ಏನೋ ಸ್ಟಾರ್ಟ್ ಆಗಿದೆ ಶೂಟಿಂಗ್ ಅನ್ನೋ ಥರ ಫೀಲಿಂಗ್ ಅನಿಸ್ತಿದೆ ನನಗೆ. ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಎಲ್ಲರೂ ಸೀನಿಯರ್ಸ್, ರವಿ ಸರ್, ರಮೇಶ್ ಸರ್ ಇರ್ಬೋದು, ಅಂದ್ರೆ ಆಕ್ಟಿಂಗ್ ಫೀಲ್ಡ್ ಅಲ್ಲಿ ಸೀನಿಯರ್ ವಯಸ್ಸಾಗಿದೆ ಅಂತ ಹೇಳಿಲ್ಲ ಸರ್, ಯೂತು
ನೀವು ಚಿಕ್ಕ ವಯಸ್ಸಿಂದ ದಂಡನೆ ಶುರು ಮಾಡಿರೋದ್ರಿಂದ ಸ್ವಲ್ಪ ಹಂಗ ಅನ್ಸುತ್ತೆ. ಜಸ್ಟ್ ಈಸ್ ಇನ್ ಹಿಸ್ 20s. ಆಗಿದ್ದು ಸೊ ನಾವು ಏನಾದರೂ ಅಂದರೆ ಆನ್ ಸ್ಕ್ರೀನಲ್ಲಿ ಮಾತ್ರ ಇಲ್ಲಿ ಡೈಲಾಗ್ ಹೇಳ್ಕೊಟ್ಟಿದ್ದು ಮಾಡೋದು ಬಿಟ್ಟು ಆಫ್ ಸ್ಕ್ರೀನು ಏನು ಟೈಮ್ ವೇಸ್ಟ್ ಮಾಡ್ತಾ ತರಲೆ ಮಾತಾಡೋದು ಅಷ್ಟೇ ಅಲ್ಲ. ಸರು ತುಂಬ ಅಂದರೆ ತುಂಬ ಹೇಳ್ಕೊಡ್ತಾ ಇರ್ತಾರೆ ನಮಗೆ, ಬೇರೆ ಥರ ನಾಲೆಡ್ಜ್ ಇರ್ಬೋದು. ಅಂದರೆ ಸೀನ್ ಬಗ್ಗೆ ಆ ಸೀನ್ ಈ ಥರ ಮಾಡಬೇಕಾಗಿತ್ತು, ಈ ಥರ ಮಾಡಬೇಕಾಗಿತ್ತು. ಅದನ್ನ ನೋಡ್ರಿ ಡೈರೆಕ್ಟರ್ ಸರ್ ಹೇಳ್ಕೊಡ್ತಾರೆ, ಅವ್ರು ಹೇಳ್ಕೊಟ್ಟಂಗೆ ನಾವು ಮಾಡ್ತೀವಿ ಅಷ್ಟೇ. ಆದರೆ ನಮ್ಮಿಬ್ಬರದ್ದು ಏನೂ ಇಲ್ಲ. ಆ್ಯಂಡ್ ಥ್ಯಾಂಕ್ಸ್ ಟು ನಿನಾಥ್, ಬಿಕಾಸ್ ಸ್ಕ್ರೀನಲ್ಲಿ ಎಲ್ಲರೂ ಹೇಳ್ತಾರೆ ನಿಮ್ಮಿಬ್ಬರು ಪೇರ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಬೇರೆ ಬೇರೆ ಎಲ್ಲ ಎಕ್ಸಾಂಪಲ್ ಕೊಟ್ಟು ಈ ಥರ ಮಾಡಬೇಕಂತೆಲ್ಲ ಹೇಳಿದ್ದಾರೆ ಅಂತ ಕೇಳ್ಪಟ್ಟೆ. ಸೊ ಅದಕ್ಕೆ ನಿನಾದೇ ಕಾರಣ. ಒಂದು ಹೆಣ್ಮಗುಗೆ ಅಷ್ಟು ಓಪನ್ ಆಗಿ ಬೋಲ್ಡ್ ಆಗಿ ಒಂದು ಆ್ಯಕ್ಟ್ ಮಾಡೋದಕ್ಕೆ, ಅದು ರೊಮ್ಯಾಂಟಿಕ್ ಸೀನ್ ಅಂತ ಬಂದಾಗ ಆ್ಯಕ್ಟ್ ಮಾಡೋದಕ್ಕೆ ತುಂಬ ಒಂದು ಮುಜುಗರ ಇರುತ್ತೆ, ಅನ್ಕಂಫರ್ಟಬಲ್ ಝೋನ್ ಅನ್ನೋದು ಆಗುತ್ತೆ ನಮಗೆ. ಅದನ್ನು ಇವನು ಕ್ಲಿಯರ್ ಮಾಡಿ ನನಗೆ ತುಂಬ ಅಂದರೆ ತುಂಬ ಒಂದು ಫ್ರೆಂಡ್ಲಿ ಆಗಿ ನನಗೆ ಕಂಫರ್ಟಬಲ್ ಝೋನ್ ಕ್ರಿಯೇಟ್ ಮಾಡಿ ಸ್ಕ್ರೀನಲ್ಲಿ ಅಷ್ಟು ಮುದ್ದಾಗಿ ಕಾರಣೋದಕ್ಕೆ ಕಾರಣ ಆಗಿರೋದು. ಅದಕ್ಕೆ ಕ್ಯಾಮರಾಮನ್ ಕಾರಣ. So thank you, I mean thank you everyone. Thanks to director sir, producer sir and channel ಎಲ್ರಿಗೂ thank you so much. Award ಇದೆಯಾ? ಓಕೆ, ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನಾನು ಶಿಲ್ಪಾ ಮ್ಯಾಮಿಗೆ ಥ್ಯಾಂಕ್ ಯು ಹೇಳಬೇಕು. ನಾನು ಸ್ವಲ್ಪ ಸ್ಕೆಪ್ಟಿಕಲ್ ಇದೆ, ಈ ಕ್ಯಾರೆಕ್ಟ್ರು ಮಾಡೋಕ್ಕಾಗತ್ತಾ, ನನ್ನ ಕೈಲಿ ಆಗುತ್ತಾ ಅಂತ ಅಂದ್ಕೊಂಡಿದ್ದೆ. ಬಟ್ ಮ್ಯಾಮ್ ನಂಬಿಕೆ ಇಟ್ಕೊಂಡು ನನಗೆ ಈ ಕ್ಯಾರೆಕ್ಟ್ರು ಕೊಟ್ಟರು. ಆ್ಯಂಡ್ ಇನ್ ದ ಮಿಡಲ್ ಬಂದಿದ್ದು ನಾನು, ಇವರೆಲ್ಲ ಫ್ರಮ್ ದ ಬಿಗಿನಿಂಗ್ ಇದ್ದರು, ನಾನು ಮಿಡಲಲ್ಲಿ ಬಂದಿದ್ದು ಕ್ಯಾರೆಕ್ಟರು. ಬಟ್ ಸೋ ಮಚ್ ಆಫ್ ಲವ್, ಅಷ್ಟು ಪ್ರೀತಿ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾನು. ಆ್ಯಂಡ್ ನಮ್ಮ ಅಮ್ಮನ ಮುಖದಲ್ಲಿ ಒಂದು ಪ್ರೌಡ್ ಫೀಲಿಂಗ್ ಕಾಣುತ್ತೆ ವೆನ್ಎವರ್ ನಾನು ಆಚೆ ಹೋದರೆ ಸಾಕು. ಶ್ರುತಿ ಅಂತ ಕರೆಯಲ್ಲ ಬಿಡಿ, ಮೈಕಮ್ಮ, ಸೋನ್ ಪಾಪಡಿ, ಅದೇನು ಪೆಟ್ ನೇಮ್ ಇದೆಯೋ ಅದನ್ನೇ ಕರೆಯೋದು. ರೋಡ್ ಮಧ್ಯೆ ಅಂತೂ ಅಲ್ಲೇ ಕೂಗ್ತಾ ಇರ್ತಾರೆ. ಬಟ್ ದಟ್ ಮಚ್ ಆಫ್ ಲವ್ ನಮ್ಮ ಸೀರಿಯಲ್ಗೋಸ್ಕರ, ನಮ್ಮ ಪ್ರತಿಯೊಂದು ಕ್ಯಾರೆಕ್ಟರ್ಗೋಸ್ಕರ. ನಾನೊಬ್ಳನ್ನೇ ಕೇಳಲ್ಲ, ನಾನೊಬ್ಬಳೇ ಕಾಣಿಸಿದ್ರು ನಾನೊಬ್ಳನ್ನೇ ಕೇಳಲ್ಲ, ಪ್ರತಿಯೊಬ್ಬರು ಬಗ್ಗೆನೂ ಕೇಳ್ತಾರೆ. ಅವ್ರ ಅಮ್ಮ ಅವ್ರ ಮಗು ಹೇಗಿದೆ, ಅವ್ರದ್ದು ಎವ್ರಿಥಿಂಗ್ ಪರ್ಸ್ನಲ್ ಆ್ಯಂಡ್ ಪ್ರೊಫೆಷ್ನಲ್ ಎಲ್ಲ ಕ್ವೆಶನ್ಸ್ ಕೇಳ್ತಾರೆ. ನೆಕ್ಸ್ಟ್ ಸ್ಟೋರಿ ಏನಾಗುತ್ತೆ ಅಂತೆಲ್ಲ ಫ್ಯೂಚರ್ದ ಕ್ವೆಶನ್ಸ್ ಎಲ್ಲ ಕೇಳ್ತಾರೆ. ಅದಕ್ಕೆ ನೀವು ಸೀರಿಯಲ್ ನೋಡಿ ಅಂತ ಪ್ರಮೋಷನ್ ಮಾಡ್ತೀವಿ. ಬಟ್ 500 ಎಪಿಸೋಡ್ಸ್ ಅಂದರೆ ಜೋಕ್ ಅಲ್ಲ, ಇಟ್ಸ್ ಅ ಹ್ಯೂಜ್ ಮೈಲ್ ಸ್ಟೋನ್. ನಮಗೆ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಇನ್ನೂ ಜಾಸ್ತಿನೇ ಆಗಲಿ, ಮೊನ್ನೆ ತಾನೇ ಅಂದ್ವಿ 5,000 ಗ್ರೀಡಿ ಹೌದು, ಬಟ್ ಆದಷ್ಟು ಖುಷಿನೇ. ಆ್ಯಂಡ್ ನೀವೆಲ್ಲರೂ ಸಪೋರ್ಟ್ ಮಾಡಿದ್ದೀರಾ ಇಲ್ಲಿವರೆಗೂ, ಹೀಗೆ ಸಪೋರ್ಟ್ ಮಾಡಿ. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಸರ್, ಡೈರೆಕ್ಟರ್ ಸರ್, ಎವ್ರಿ ಒನ್, ನಮ್ಮ ಚಾನೆಲ್ ಸುವರ್ಣ ಚಾನೆಲ್ ಎಲ್ಲರೂ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನನಗೆ ಮಾತಾಡೋಕ್ಕೇನಿಲ್ಲ. ಥ್ಯಾಂಕ್ ಯು ಸುವರ್ಣ ಚಾನಲ್ಗೆ, ಪ್ರೊಡ್ಯೂಸರ್ಗೆ, ಡೈರೆಕ್ಟರ್ಗೆ, ಎಲ್ಲರಿಗೂ. ನಾನೊಂದು ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡ್ಕೊತೀನಿ. ನಾನು ಡೈಲಿ ವೈಟ್ ಫೀಲ್ಡ್ನೇ ಟ್ರಾವೆಲ್ ಮಾಡೋದು. ಒಂದಿನ ಕಾರಲ್ಲಿ ನಾರ್ಮಲ್ ಹೋಗ್ತಾ ಇದ್ದೀನಿ, ಹಿಂದೆಯಿಂದ ಹಾರ್ನ್ ಹೊಡಿತಾ ಇದ್ದಾನೆ ಯಾರೋ. ಯೂಶಲಾಗಿ ಕೋಪ ಬರುತ್ತಲ್ವಾ, ಯಾರು ಇವ್ನು ಹಾರ್ನ್ ಹೊಡಿತಾ ಇದ್ದಾನೆ ಅಂದರೆ ಮುಂದೆ ಬಂದು ಪಾರ್ಕ್ ಮಾಡಿ ಮಾತಾಡಿಸ್ತಾ ಇದ್ದಾನೆ. ಆಸೆ ಸೀರಿಯಲ್ ನೋಡ್ತೀವಿ, ಸೂರ್ಯಣ್ಣನ ಕೇಳಿದೆ ಅಂತೇಳಿ ತುಂಬ ಖುಷಿಯಾಗುತ್ತೆ. ನಾನು ಇದಕ್ಕೆ ಮುಂಚೆ ಏನೂ ಇಲ್ಲದೆ ಇರೋಂಗೆ ಒಂದು ಹೆಸರು ತಂದು ಕೊಟ್ಟಿದೆ ಆಸೆ. ಥ್ಯಾಂಕ್ ಯು ಸೋ ಮಚ್ ಆಸೆ. ಬಿಸ್ನೆಸ್ ಮ್ಯಾನ್ ಮನೋಜ್ ಅಂತ ಹೇಳ್ಬೇಕು. 500 ಎಪಿಸೋಡ್ ಅಂತಂದರೆ ಒಂಥರ ಖುಷಿ. ಆ ಖುಷಿ ಜೊತೆಗೆ ಒಂಥರ ಈಗ ಹೊಸ ಜವಾಬ್ದಾರಿ ಸೀರಿಯಲ್ಗೆ, ಚಾನಲ್ಗೆ ಎಲ್ರಿಗೂ ತುಂಬ ಖುಷಿಯಾಗುತ್ತೆ. ಜವಾಬ್ದಾರಿ ಜಾಸ್ತಿ ಆಗ್ತಿದೆಯಲ್ಲ ಅಂತ ಒಂದು ಆತಂಕನೂ ಕೂಡ ಇದೆ. ಖಂಡಿತ ಎಲ್ಲರೂ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅದರ ರೀಚ್ ಆಗೋಕ್ಕೆ ಆದಷ್ಟು ಪ್ರಯತ್ನ ಮಾಡ್ತೀವಿ. ಮನೋಜ್ ಅನ್ನೋ ಒಂದು ಪಾತ್ರನ ಸೃಷ್ಟಿ ಮಾಡಿದಂಥ ಸೃಷ್ಟಿಕರ್ತನಿಗೆ ಇಲ್ಲಿಂದಲೇ ನಮಸ್ಕಾರ. ಯಾಕಪ್ಪ ಅಂತ ಅಂದರೆ ನಾನು ನಮ್ಮ ಅಮ್ಮ ನಮ್ಮ ಅಪ್ಪನೂ ಇಷ್ಟೊಂದು ಬೈದಿರಲಿಲ್ಲ. ಆ ಥರ ತುಂಬ ಚೆನ್ನಾಗಿ ಬೈತಿದ್ದೀರಾ, ಖುಷಿಯಾಗುತ್ತೆ. ಒಳ್ಳೆ ಪದಗಳನ್ನ ಯೂಸ್ ಮಾಡಿ ಬೈತಾ ಇದ್ದೀರಾ, ಹ್ಯಾಪಿ. ಬೈತಾ ಇದ್ದೀರಾ ಅಂದರೆ ರೀಚ್ ಆಗಿದ್ದೀನಿ ಅಂತ ಅಲ್ವಾ. ನಿನ್ನೆ ಆಕಸ್ಮಿಕವಾಗಿ ಒಂದು 3 days ಬ್ಯಾಕು ಒಬ್ಬ ಫ್ಯಾನ್ ಸಿಕ್ಕಿದ್ರು, ಆಸೆ ಫ್ಯಾನ್.
ನನ್ನ ಫ್ಯಾನ್ ಅಂತ ಹೇಳಿದ್ರು ಗೊತ್ತಿಲ್ಲ, ಸೂರ್ಯನ ಫ್ಯಾನ್. ನಿಮ್ಮ ಫ್ಯಾನ್ ಸರ್ ನಾನು, ಥ್ಯಾಂಕ್ಸ್ ಅಂದೆ ಫಸ್ಟ್ ಟೈಮ್. ಅವನದು ಮದುವೆ ಇತ್ತು, ನೆಕ್ಸ್ಟ್ 2 days ಆದಮೇಲೆ ಒಂದು ಮದುವೆ ಇತ್ತು, ಅವ್ನ ಮದುವೆ ಇತ್ತು, ಬರಲೇಬೇಕು ಹಾಗೆ ಇನ್ವೈಟ್ ಮಾಡೋದು. ಸೊ ಸುಮ್ಮನೆ ಪಾರ್ಟಿಲಿ ಸಿಕ್ಕಿದ್ದು, ಏನೋ ಜೋಶಲ್ಲಿ ಹೇಳ್ಬಿಟ್ಟಿದ್ರೆ ಬಿಡ್ತಾರೆ ಕೇಳಿಸ್ಕೊಳ್ಳ. ನೆಕ್ಸ್ಟ್ ಡೇ ಫೋನ್ ಮಾಡಿದೆ, ನಂಬರ್ ಕೊಟ್ಟೆ, ಫೋನ್ ಮಾಡಿದ್ದ, ಇನ್ನೂ ನನ್ನ ಹತ್ರ ಇದೆ ವಾಟ್ಸಪ್ ಚಾಟ್ ಮಾಡಿದ್ದು. ಫೋನ್ ಮಾಡಿದ್ರು, ಫೋನ್ ಮಾಡಿಬಿಟ್ಟಲ್ಲ, ಏನು ಮಾಡೋದು ಅಂದ್ಬಿಟ್ಟು ನಂಬರ್ ಕೊಟ್ಬಿಟ್ಟು ತಪ್ಪು ಮಾಡಿಬಿಟ್ಟಲ್ಲ, ನಾನು ಜೋಶಲ್ಲಿ. ನೆಕ್ಸ್ಟ್ ಮದುವೆ ಹೋಗ್ಲೇಬೇಕಾಯ್ತು. ನನ್ನ ಫ್ರೆಂಡೆಲ್ಲ ಇತ್ತು, ಬಾರು ಪಾಪ ಹೇಳಿದ್ದಾನೆ ಅಂತ. ಸರಿ ನೆಕ್ಸ್ಟ್ ಡೇ ನನ್ನ ಫ್ರೆಂಡ್ ಫೋನ್ ಮಾಡಿದ್ರೆ ಅವರು ಜೋಶಿ ಹೇಳ್ಬಿಟ್ಟಿದ್ರು, ಹೋಗಲಿ ಯಾರೋ ಅಂತ ಬಿಡೋ ಅಂತ. ನಾನು ಒಬ್ಬನೇ ಸಿಕ್ಕಾಕೊಂಡ್ಬಿಟ್ಟಿದ್ದೆ, ಹೇಳ್ಬಿಟ್ಟಿದ್ದು ಬರ್ತೀನಿ ಅಂತ. ಸೊ ಅವ್ರನ್ನೆಲ್ಲ ಏನೋ ಅದನ್ನ ಮಾಡಿ ಕರ್ಕೊಂಡು ಹೋದೆ, ಮದುವೆಗೆ ಹೋದೆ. ಅಲ್ಲೆಲ್ಲ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು, ಊಟಕ್ಕೆಲ್ಲ ಕ್ಯೂ ನಿಂತಿದ್ರು. ಆದ್ರೂ ಊಟ ಹೊಟ್ಟಸ್ಬಿಟ್ಟಿದ್ರೆ ನನಗೆ, ಊಟ ಮಾಡ್ಕೊಂಡು ಹೋಗ್ಲೇಬೇಕು. ಊಟ ಮಾಡ್ಕೊಂಡು ಬಂದ್ರೆ ನೆಕ್ಸ್ಟ್ ಡೇ ಫೋನ್ ಮಾಡೋಣ, ಮದುವೆಗೆ ಬಂದಿಲ್ಲ ನೆನೆ, ನಾಳೆ ನನ್ನ ಬರ್ತಡೇ ಬಂದ್ಬಿಡೋಣ. ಅವತ್ತು ನನ್ನ ಬರ್ತಡೇ, ಆ್ಯಕ್ಚುಲಿ ನನ್ನ ಬರ್ತಡೇ ಇದೆಯಪ್ಪ ಇವತ್ತು, ನಿಮ್ಮ ಬರಲಿ. ಸೊ ಅಂದರೆ ಯಾಕೆ ಹೇಳ್ದೆ ಅಂದರೆ ಯಾವ ಥರ ಜನರನ್ನ ಕರೆಕ್ಟಾಗಿ ರಿಲೇಟ್ ಮಾಡ್ಕೋತಾರೆ. ಹೌದು, ಎಲ್ಲೇ ಹೋದ್ರು ಈಗ ತಾನೇ ನಿಮ್ಮ ಸೀರಿಯಲ್ ನೋಡ್ತಾ ಇದೆ, ಅಯ್ಯೋ ನೀವು ಈಗ ತಾನೇ ಜಸ್ಟ್ ನೋಡ್ತಾ ಇದೆ, ಇಲ್ಲೇ ಬಂದ್ಬಿಟ್ರಲ್ಲ ಅಂತ ಶಾಕ್ ಆಗ್ತಾರೆ. ಅದೆಲ್ಲ ತುಂಬ ಖುಷಿಯಾಗುತ್ತೆ. ಮತ್ತು ನಾವು ನಮ್ಮ ಜನಪ್ರಿಯತೆ ನೋಡ್ಕೊಂಡು ಬಂದಿದ್ದೀವಲ್ಲ, ಇದೊಂಥರ ಡಿಫ್ರೆಂಟ್ ಲೆವೆಲ್. ಈ ಗ್ರಾಫು ಹೀಗೆ ಹೋಗ್ತಾ ಒಂದೇ ಸಲ ರೈಸ್ ಆಗೋಯ್ತು, ಮಾರ್ಕೆಟ್ ಥರ. ನಮ್ಮ ಏನು ಮಾರ್ಕೆಟ್ ಅದು? ಶೇರ್ ಮಾರ್ಕೆಟ್. ಗೊತ್ತಿಲ್ಲ ನನಗೆ ಶೇರ್ ಮಾರ್ಕೆಟ್ ಎಲ್ಲ, ನಾವೆಲ್ಲ ಯಾವತ್ತೂ ನೋಡಿಲ್ಲ. ಹಾಗೆ ಒಂದೇ ಸಲ ರೈಸ್ ಆಗೋದಾಗ ಹೆಂಗಾಗುತ್ತೆ, ಖುಷಿ ಆಗುತ್ತೆ, ಖಂಡಿತ ಖುಷಿ ಆಗುತ್ತೆ. ಜವಾಬ್ದಾರಿ ಜಾಸ್ತಿ ಆಗಿದೆ. ಬೆಂಗಿನ ಇಷ್ಟಪಡೋ ಎಲ್ರಿಗೂ, ನಮ್ಮ ಡೈರೆಕ್ಟರ್ಗೆ, ಪ್ರೊಡ್ಯೂಸರ್ಗೆ, ನಮ್ಮ ಇಡೀ ಆಸೆ ಟೀಮ್, ಎಲ್ಲ ಟೆಕ್ನಿಷಿಯನ್ಸ್ಗೆ, ನನ್ನ ಸಹ ಕಲಾವಿದರಿಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ಒನ್ಸ್ ಅಗೇನ್ ಮೀಟಿದವರೆಗೂ ಥ್ಯಾಂಕ್ಸ್, ಥ್ಯಾಂಕ್ ಯು ಸೊ ಮಚ್, ಲವ್ ಯು. ನನಗೆ ಯಾಕೆ ಹಾರ್ಟ್ ಬೀಟ್ ರೇಸ್ ಆಗ್ತಾ ಇದೆ, ಕೊನೆಯವಳು ಮಾತಾಡೋದಕ್ಕೆ. ಸೊ ಎಸ್, 500 ಸಂಚಿಕೆಗಳನ್ನ ಪೂರ್ಣಗೊಳಿಸಿದ್ದೀವಿ. ಇದು ನಮ್ಮ ಎಫರ್ಟ್ ಮಾತ್ರ ಅಲ್ಲ, ಇಲ್ಲಿ ಸಾಕಷ್ಟು ಜನ, ನಾವು ತೆರೆ ಮೇಲೆ ಕಾಣಿಸ್ಕೋತೀವಿ, ಎಫರ್ಟ್ ಹಾಕಿರೋದು ತೆರೆ ಮೇಲೆ ಕಾಣುತ್ತೆ. ಆದರೆ ನಮ್ಮ ಹಿಂದೆ ಸಾಕಷ್ಟು ಜನ ಇರ್ತಾರೆ, ಟೆಕ್ನಿಷಿಯನ್ಸ್ ಇರ್ಬೋದು ಅಥವಾ ಎಲ್ಲ ಥರದ್ದು, ಅಂದರೆ ಇವಾಗ ಮೇಕಪ್ ಆರ್ಟಿಸ್ಟು, ಟೆಕ್ನಿಷಿಯನ್ಸು, ಲೈಟ್ ಆಫೀಸರ್ಸು ಎಲ್ಲರೂ ಬರ್ತಾರೆ. ಆ್ಯಂಡ್ ಇದರಲ್ಲಿ ಚಾನಲ್, ಸುವರ್ಣ ಚಾನಲ್ ಏನಿದೆ ಅಲ್ಲ, ಇವರು ಒಂದು ಟೀಮನ್ನೇ ನೇಮಕ ಮಾಡಿರುತ್ತೆ ಈ ಸೀರಿಯಲ್ನ ಮುಂದುವರ್ಸ್ಕೊಂಡು ಹೋಗೋದಕ್ಕೆ, ಅಥವಾ ಇದು ಏನೇನು ಕರೆಕ್ಷನ್ಸ್ ಬೇಕು, ಏನು ಎತ್ತ ಎಲ್ಲ ಮಾಡೋದಕ್ಕೆ ಆ ಟೀಮನ್ನ ರೆಡಿ ಮಾಡಿರುತ್ತೆ. ಸೊ ಐ ಥಿಂಕ್ ಒಂದು ದೊಡ್ಡ, ಇದು ಸ್ಟಾರ್ ಕಾಸ್ಟ್ ಅಂತಲೇ ಹೇಳ್ಬೋದು. ದೇ ಆರ್ ದ ಸ್ಟಾರ್ಸ್. ಸೊ ಸ್ಟಾರ್ ಕಾಸ್ಟ್ ಅಂತಲೇ ಹೇಳ್ಬೋದು. ಅವರನ್ನ ರೆಡಿ ಮಾಡಿಟ್ಟಿರುತ್ತೆ ನಮಗೋಸ್ಕರ. ಸೊ ನಾವು ಏನಿದ್ರು ಡೈರೆಕ್ಟರ್ ಏನು ಹೇಳ್ತಾರೆ ಅದನ್ನು ಮಾಡೋದಕ್ಕೆ ಅಂತ ನಾವು ಬರ್ತೀವಿ. ಸೊ ಅದನ್ನು ಮಾಡಿ ನಿಮ್ಮೆಲ್ಲರ ಮನಸ್ಸನ್ನು ಗೆದ್ದಿದ್ದೀವಿ. ಸೊ ನನಗೆ ಎಸ್ಪೆಷಲಿ ಏನು ಅಂತಂದರೆ, ನನಗೆ ಹೊರಗಡೆ ಹೋಗೋದಕ್ಕೆ ಸ್ವಲ್ಪ ಭಯ ಆಗುತ್ತೆ. ಯಾಕೆಂದರೆ ಎಲ್ಲಿ ಅಲ್ಲ ಹೋದಾಗ ಶಾಪ ಹಾಕ್ತಾರೆ. ಆಮೇಲೆ ಮನೆ ಅಂದರೆ ನಾನು ಅವ್ರ ಮನೇಲಿ ಒಬ್ಳು, ಅವಳು ಮನೆಯವ್ರಿಗೆ ಮೋಸ ಮಾಡ್ತಿದ್ದಾಳೆ ಅನ್ನೋದು ಅವ್ರಿಗೆ ಅನ್ನಿಸ್ಬಿಟ್ಟಿದೆ. ಸೊ ನಾನು ಸಿಕ್ಕಿದಾಗೆಲ್ಲ ಯಾಕೆ ಹಂಗೆ ಮಾಡ್ತೀಯಾ ಮೀನಂಗೆ, ನೀವು ಯಾಕೆ ಹಂಗೆ ಮಾಡ್ತೀರಾ ಮೀನಂಗೆ, ಎಲ್ಲರಿಗೂ ಇವಾಗ ಅದೇ ಇವತ್ತು ಆ್ಯಕ್ಚುಲಿ ಪೌರ ಕಾರ್ಮಿಕರು ಬಂದಿದ್ರು ನಮ್ಮನ್ನು ಮಾತಾಡ್ಸೋದಕ್ಕೆ ಅಂತ ಮನೆ ಹತ್ರ. ಅವರು, ನಾನು ಮತ್ತು ಪೂಜಾ, ನನ್ನ ಫ್ರೆಂಡ್ ಕ್ಯಾರೆಕ್ಟರ್ ಯಾರಿದ್ದಾರೆ, ಒಳಗಡೆ ಬರಬೇಕಾದ್ರೆ ಎಷ್ಟು ಒಳ್ಳೆ ಫ್ರೆಂಡ್ ಇದ್ದಾಳೆ ನಿಮಗೆ, ನೀನೇನಮ್ಮ ನೀನು ಅವಳನ್ನು ಇದು ಮಾಡ್ಕೋತಿದ್ಯಲ್ಲ, ಅಂದರೆ ಡಿಸ್ಅಡ್ವಾಂಟೇಜ್ ತೊಗೋತಾ ಇದ್ದೀನಿ ಅಂತ, ಅಂದರೆ ಅಡ್ವಾಂಟೇಜ್ ತೊಗೋತಾ ಇದ್ದೀನಿ ಅಂತ ಹೇಳ್ತಾ ಇದ್ರು ಅವರು. ಪಾಪ ಅವಳನ್ನು ಬಿಡ್ತಾ ಇಲ್ಲ ನೀನು, ಅವಳನ್ನು ನೀನು ಕಷ್ಟ ಕೇಳ್ಕೊಂಡ್ಬಿಟ್ಟಿದ್ಯಾ ಅಂತ ನನಗೆ ಬರೀತಾ ಇದ್ರು. ಅದೇ ಅನ್ಕೋತಾ ಇದ್ದೆ, ಎಲ್ಲ ಪಾತ್ರ ಇವಾಗ ಬರೀ ನಾವಷ್ಟೇ ಅಲ್ಲ, ಈ ಸೀರಿಯಲಲ್ಲಿ ಬರುವಂತಹ ಎಲ್ಲ ಪಾತ್ರ, ಇವಾಗ ಶ್ರುತಿ ಅಪ್ಪ ಅಮ್ಮ ಇರ್ಬೋದು, ನನ್ನ ತಾಯಿ, ನನ್ನ ಮಗ, ಎಲ್ಲ ಪಾತ್ರನೂ ರೆಕಗ್ನೈಸ್ ಆಗಿದೆ. ಸೊ ಅದು ಹೇಗೆ ಸಾಧ್ಯ ಅಂತಂದರೆ ಈ ಕಥೆಗಿರುವಂಥ ಶಕ್ತಿ. ಸೊ ಪ್ರತಿಯೊಂದು ಕ್ಯಾರೆಕ್ಟರ್ನು ಎತ್ತಿ ಹಿಡಿದಿದೆ. ಸೊ ಸ್ವಲ್ಪ ಯಾಮಾರಿದ್ರೆ 4ನೇ ರೋಹಿಣಿ ಬರ್ತಿದ್ಲೋ ಏನೋ ಗೊತ್ತಿಲ್ಲ. ಬಟ್ ನನಗೀಗ ಏನು ಅನಿಸ್ತಿದೆ, ಈ ಕ್ಷಣಕ್ಕೆ ಏನು ಅನ್ನಿಸ್ತಾ ಇದೆ ಅಂತಂದರೆ, ಎಲ್ಲದಕ್ಕಿಂತ ಮೀರಿದೆ. ಅಂದರೆ ಪ್ರಾಜೆಕ್ಟ್ ಅನ್ನೋದು ಇದೆಲ್ಲದಕ್ಕಿಂತ ಮೀರಿದ್ದು. ನಮಗೆ ಸಾಕಷ್ಟು ಹಡಾವಿಡಿಗಳಾಗ್ತಾ ಇರುತ್ತೆ ಸೆಟ್ಸಲ್ಲಿ, ಅಥವಾ ಸಾಕಷ್ಟು ಮೆಂಟಲಿ ಒಂದಷ್ಟು ಗೊಂದಲಗಳಾಗ್ತಾ ಇರುತ್ತೆ. ಈ ಕ್ಯಾರೆಕ್ಟರ್ನ ನಾವು ಎಷ್ಟು ಇನ್ವಾಲ್ವ್ ಆಗಿಬಿಟ್ಟಿರ್ತೀವಿ ಅಂದರೆ, ನನಗೆ ಎಷ್ಟೋ ಸಲ ಪರ್ಸ್ನಲಿ ಎಫೆಕ್ಟ್ ಆಗಿದೆ. ಅಯ್ಯೋ ಇಷ್ಟು ಕ್ರೂರವಾಗ ಅಥವಾ ಇಷ್ಟು
ಆಮೇಲೆ ರೋಹಿಣಿ ತೀರಾ ಸಾಲ ತಗೊಳ್ಬೇಕಾದ್ರೆ ನಂಗೆ ಎಷ್ಟೋ ಸಲ ಆಂಗ್ಸೈಟಿ ಆಗಿದೆ, ಅಂದರೆ ಆತಂಕ ಆಗಿದೆ. ಏನಪ್ಪ ಇವಳು ಜೀವನದಲ್ಲಿ, ನಾನು ಎಷ್ಟೋ ಸಲ ಹೇಳಿದ್ದೀನಿ ಕೂಡ, ಸರ್ ನಂಗೆ ನಿಜವಾಗ್ಲೂ ಆಂಗ್ಸೈಟಿ ಆಗ್ತಾ ಇದೆ, ನಂಗೆ ನಿಜವಾಗ್ಲೂ ಆತಂಕ ಆಗ್ತಾ ಇದೆ, ಇಷ್ಟೊಂದು ಸಾಲ ಮಾಡ್ತಾ ಇದ್ದಾಳಲ್ಲ ಇವಳು ಹೆಂಗೆ ತೀರಿಸ್ತಾಳೆ ಅನ್ನೋ ಆತಂಕ, ಅದು ನಿಜವಾದ ಫೀಲಿಂಗ್ ಅದು. ಸೊ ಹಾಗಾಗಿ ನನಗನ್ಸೋದು ಎಲ್ಲದಕ್ಕಿಂತ ಮಿಗಿಲಾದ್ದು ಪ್ರಾಜೆಕ್ಟು. ಸೊ ಅದರಲ್ಲಿ ನಾವೆಲ್ಲರೂ ಬರ್ತೀವಿ. ಸೊ ನನಗೆ ಈ ಕ್ಷಣಕ್ಕೆ ಕಲಿಸ್ತಾ ಇರೋದದು, ನಾನು ಎಲ್ಲರೂ ಹೇಳಾಗಿದೆ, ಹಾಗೆ ನಾನು ಸಹ ನನ್ನ ಮನಸ್ಫೂರ್ತಿಯಾಗಿ ಎಲ್ರಿಗೂ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸುವರ್ಣ ಚಾನೆಲ್ ಇರ್ಬೋದು, ಶಿಲ್ಪಾ ಮ್ಯಾಮು, ನಾನು ಈ ಪಾತ್ರ ಒಪ್ಕೋಬೇಕಾದ್ರೆ ತುಂಬ, ನಾನು ಅವಳು ಶ್ರುತಿ ಹೇಳಿದಾಗೆ ನನಗೂ ತುಂಬ ಸ್ಕೆಪ್ಟಿಕಲ್ ಆಗಿದೆ. ನಾನು ಒಪ್ಕೊಳ್ಳ ಬೇಡವಾ ಬಿಕಾಸ್ ಈ ಪಾತ್ರದ ಬಗ್ಗೆ ನನಗೆ ಹೇಳಿದರು. ಒಂದು ಹೆಣ್ಣು ಮಗು, ಇದು ತುಂಬ ಜನಕ್ಕೆ ಕನೆಕ್ಟ್ ಆಗಿರುವಂಥ ಒಂದು ಪಾತ್ರ, ರೋಹಿಣಿ ಅನ್ನೋ ಪಾತ್ರ. ಅದನ್ನು ನಾನು ಡಿಫೆಂಡ್ ಮಾಡ್ಕೋತೀನಿ. ಎಷ್ಟೋ ಜನ ನನಗೆ ಹೇಳ್ತಾರೆ ತಪ್ಪಲ್ವಾ ನೀವು ಮಾಡ್ತಿರೋದು ಅಂತ. ನನಗೆ ತಪ್ಪು ಅಂತ ಅನ್ಸಲ್ಲ. ಯಾಕೆಂತಂದರೆ ಎಷ್ಟೋ ಜನ ಹೆಣ್ಮಕ್ಳು ಈ ಕಾಲದಲ್ಲಿ ಈ ಸಿಚುವೇಶನಲ್ಲಿ ಇದ್ದಾರೆ. ಸೊ ನಾನು ಯಾವಾಗಲೂ ಅಷ್ಟೇ ನನ್ನ ಪಾತ್ರನ ನಾನು ಡಿಫೆಂಡ್ ಮಾಡ್ಕೋತೀನಿ, ತಪ್ಪು ಅಂತ ಅನ್ಸಲ್ಲ. ಯಾಕೆಂತಂದರೆ ಎಷ್ಟೋ ಜನ ಪಾಪ ಅವ್ರ ತಂದೆ ತಾಯಿ ಫೋರ್ಸ್ ಮಾಡಿ ಮದುವೆ ಮಾಡಿಬಿಟ್ಟಿರ್ತಾರೆ, ಅದೇನೋ ಮ್ಯಾರೇಜ್ ವರ್ಕ್ ಆಗಿರೋದಿಲ್ಲ, ಅವರ ಜೀವನ ಕಟ್ಕೊಳ್ಳೋದಕ್ಕೆ ಏನೋ ಒಂದಷ್ಟು ಕಷ್ಟಪಡ್ತಿರ್ತಾರೆ. ಈ ಸಹಜವಾದ ಕಥೆನೇ ಜನಕ್ಕೆ ರೀಚ್ ಆಗಿರುತ್ತೆ. ಸೊ ಶಿಲ್ಪಾ ಮ್ಯಾಮ್ಗೆ ಹಾಗೆ, ಅಂದರೆ ಶಿಲ್ಪಾ ಮ್ಯಾಮ್ ಅಂದರೆ ನಮ್ಮ ಹೆಡ್, ಅವರು ಬಿಸ್ನೆಸ್ ಹೆಡ್. ಸೊ ಹಾಗಾಗಿ ಅವ್ರಿಗೆ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಡೈರೆಕ್ಟರ್ ಇರ್ಬೋದು, ಸಂಜಯ್ ಮಹೇಶ್ ಸರ್, ನಮ್ಮೆಲ್ಲ ಪಾತ್ರನೂ ಅವರೇ ಮಾಡ್ತಿರ್ತಾರೆ. ಆ್ಯಕ್ಚುಲಿ ಅವ್ರ ಬಗ್ಗೆ ನಾವು ಕಮ್ಮಿ ಮಾತಾಡಿದ್ವಿ. ಅವರು ಎಲ್ಲ ಪಾತ್ರನ ನಿಭಾಯಿಸ್ತಾ ಇರ್ತಾರೆ. ನಮಗೆ ಹೇಳುವಾಗ ಪ್ರತಿಯೊಂದು ಪಾತ್ರನ ಅವ್ರು ಜೀವಿಸಿ ನಮಗೆ ಡೈಲಾಗ್ಸ್ ಹೇಳ್ತಾರೆ. ಸೊ ಹೀಗಿರುತ್ತೆ ನಮ್ಮ ಸೆಟ್. ಸೊ ನಮ್ಮ ಮಾಧ್ಯಮ ಮಿತ್ರರಿಗೂ ಧನ್ಯವಾದಗಳು, ಹಾಗೆ ನಮ್ಮ ಡೈರೆಕ್ಟರ್, ನಮ್ಮ ಪ್ರೊಡ್ಯೂಸರ್, ಹಾಗೆ ನಮ್ಮ ಎಲ್ಲ ಟೆಕ್ನಿಷಿಯನ್ಸ್, ಹಾಗೆ ನನ್ನ ಕೋಸ್ಟಾರ್ಸ್. ನನ್ನ ಜೀವನದಲ್ಲಿ ಈ 12 ವರ್ಷದ ಜರ್ನಿಯಲ್ಲಿ ನನಗೆ ಫಸ್ಟ್ ಫ್ರೆಂಡ್ ಸರ್ಕಲ್ ಅಂತ ಸಿಕ್ಕಿರೋದು ಇದೇ ಸೀರಿಯಲಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ನಿಮ್ಮನ್ನೆಲ್ಲ ಕಂಟ್ರೋಲ್ ಮಾಡುವಂತಹ ಲಕ್ಕಿ ಅವರೇ ಇಲ್ವಲ್ಲ ಸರ್ 500 ಎಪಿಸೋಡ್ ಸೆಲೆಬ್ರೇಷನ್? ಇಲ್ಲ, ಅದು ಆಕ್ಚುಲಿ ಇವತ್ತು ನಡೀತಾ ಇರೋ ಎಪಿಸೋಡ್ನಲ್ಲಿ ಇದೆಲ್ಲದ ನಡುವೆ ಒಂದು ಕಾಯಕ ನಿರಂತರವಾಗಿ ನಡೀಲೇಬೇಕು, ಅದು ಎಪಿಸೋಡ್ಸ್ ಹೋಗಲೇಬೇಕು. ಈ ಎಪಿಸೋಡಿನ ಇವತ್ತಿನ ಕಥೆಯಲ್ಲಿ ಮಾತ್ರ ಅವ್ರು ಇರಲಿಲ್ಲ, ಹಿಂದಿನ ವಾರ ಬಂದಿದ್ರು ಲಕ್ಕಿ. ಆಮೇಲೆ ಒಬ್ಬರು ಮೊದಲು ಮಾಡ್ತಿದ್ದ ಲಕ್ಕಿ ಅವ್ರಿಗೆ ತುಂಬ ತೀವ್ರತರವಾಗಿ ಆರೋಗ್ಯ ಇದಾಗಿದ್ದರಿಂದ 2ನೇ ಲಕ್ಕಿ ಬಂದಿದ್ದಾರೆ. ಹಾಗಾಗಿ ಬಟ್ 2 ಲಕ್ಕಿಗಳ ಹೆಸರು ನಮಗೆ ದೊಡ್ಡ ಲಕ್ಕಾಗಿದೆ. ಹಾಗಾಗಿ ವಿ ಆರ್ ಲಕ್ಕಿ. ಈಗ ಬಂದ ತಕ್ಷಣ ಎಲ್ಲರೂ ಹಾಯ್ ಬಾಯ್ ಅಂತ ಹೇಳ್ಕೊಂತ ಇರ್ತಾರ. ಸೊ ಒಬ್ಬೊಬ್ಬರಿಗೂ ಒಂದೊಂದು ಪೆಟ್ ನೇಮ್ ಇರೋದ್ರಿಂದ ಪೆಂಗ್ಯ, ಚೋರಮ್ಮ ಮತ್ತೆ ಇದು ಗುಂಗ್ರಿ, ಹಂಗೆ ಅದೇ ತರ ಕರ್ಕೊಂತೀರಾ ಅಥವಾ ಹಿಂಗ್ ಮಾಡ್ಕೊಂತಿರ್ತಾರೆ? ಇಲ್ಲ, ಅದು ನಮಗ್ ಗೊತ್ತಿದೆ ಅಲ್ಲ ಇದು, ಬಟ್ ಹಂಗೆ ಜೆಲ್ ಆಗ್ಬಿಟ್ಟಿದೀವಿ. ಹಾಗೆ ನಾವು 8 ಜನ ಯಾವಾಗ್ಲೂ ಇರ್ತೀವಿ. ಹೊಡೆದಾಡೋ ಸೀನಲ್ಲೂ ಎಲ್ಲ ಸೀನಲ್ಲೂ ನಾವು 8 ಜನ ಅಂತೂ ಪ್ರಾಮಿನೆಂಟ್ ಆಗಿ ಇದ್ದೇ ಇರ್ತೀವಿ. ಅದು ಹಂಗೆ ಆ ಬಾಂಡಿಂಗ್ ಕ್ರಿಯೇಟ್ ಆಗೋಯ್ತು. ಆ್ಯಕ್ಚುಲಿ ಬಿಗಿನಿಂಗಲ್ಲಿ ಎಲ್ಲರೂ ಏನಂತ ಮಾತಾಡಿ ಹಾಯ್ ಹಲೋ ಅಷ್ಟೇ, ಸೀನ್ ಮುಗಿಸಿದ ತಕ್ಷಣ. ಬಟ್ ಈ ಸೀನೇ ನಮ್ಮನ್ನು ಕನೆಕ್ಟ್ ಮಾಡಿಬಿಟ್ಟಿದೆ. ಹಲವಾರು ಸೀನ್ಸು ತುಂಬ ಇಮೋಷ್ನಲ್ ಆಗಿದೆ. ಅಯ್ಯೋ ಇವ್ನು ಹೊಡಿಬೇಕಾ ಬೈಬೇಕಾ ಆ ಥರ ಕನೆಕ್ಟ್ ಆಗೋಯ್ತು. ಆ್ಯಕ್ಚುಲಿ ಮಾಡ್ತಾ ಅದು ಕನೆಕ್ಟ್ ಆಗಿ ದೆನ್ ಇಟ್ ಆಲ್ ಬಿಕಮ್ ಲೈಕ್ ಒಂದು ಟೀಮ್ ಥರ ಆಗೋದ್ವಿ, ನಾವೇ ಸೆಟ್ ಆಗಿ. ಇವತ್ತು ಆ್ಯಕ್ಚುಲಿ ಮೀನಂಗೆ ಅತ್ತೆ ಬೈಬೇಕಾದ್ರೆ ಅವ್ರಿಗೆ ತುಂಬ ಕಷ್ಟ ಆಯಿತು. ಆ್ಯಕ್ಚುಲಿ ಅವರು ತುಂಬ ಹೀನಾಯವಾಗಿ ಬೈದರು ಮೀನನ್ನ. ಬಟ್ ಅವ್ರು ತುಂಬ ಕಷ್ಟಪಟ್ಕೊಂಡು ಬೇಜಾರಾಗುತ್ತೆ. ಬಟ್ ಮಾಡಲೇಬೇಕು, ನಿಭಾಯಿಸಬೇಕು ಪಾತ್ರನ. ಇಲ್ಲ, ನಾನು ಈ ಥರ ಕ್ಯಾರೆಕ್ಟರ್ ಮಾಡೇ ಇಲ್ಲ ಇದುವರೆಗೂ. ಆ್ಯಂಡ್ ಇಷ್ಟು ಬೈಯೋದು, ಅಯ್ಯೋ ಬಾಯ್ ಕ್ಯಾರೆಕ್ಟರ್ ಮಾಡಿಲ್ಲ ಅಷ್ಟೇ, ಆ ಥರ ಮಾಡಲಿಲ್ಲ. ಟು ಬಿ ಆನೆಸ್ಟ್, ಈ ಪಾತ್ರ ನೀವೇನು ನೋಡ್ತೀರಾ ಇಲ್ಲಿ, ಅದರ ಆಚೆ ನಾವು ಇಷ್ಟು ಜನ ಒಂದು ಫ್ರೆಂಡ್ ಸರ್ಕಲ್, ಒಂದು ಅವ್ರು ಹೇಳಿದಾಗೆ ನಾವೆಲ್ಲ ಫ್ರೆಂಡ್ಸ್ ಆಗಿ ಇರ್ತೀವಿ. ಡೆಫಿನೆಟ್ಲಿ ಎಸ್, ಅವರು ಸರ್ ಅಂತ ಕರಿತೀವಿ, ಇವಾಗ ಮ್ಯಾಮ್ ಅಂತ ಕರಿತೀವಿ. ಅದು ಅವರು ವಯಸ್ಸಿಗೆ ಮರ್ಯಾದೆ ಕೊಟ್ಟು, ಆದರೆ ನಮಗೆ ಗೊತ್ತಿಲ್ಲ ಅವ್ರು ನಿಜವಲ್ಲೂ ವಯಸ್ಸಾಗಿದೆ. ಅವ್ರದ್ದು ನಟನಾದ ಅಂಗಶಾಲೆ ಅಷ್ಟು ದೊಡ್ಡ ಅಂದರೆ ನಮಗಿಂತ ಸೀನಿಯರ್ಸು ಅನ್ನೋ ಒಂದು ಭಾವನೆ ಅವರು ನಮ್ಮಲ್ಲಿ ಯಾವತ್ತೂ ತರಿಸಿಲ್ಲ. ಸೊ ಡೆಫಿನೆಟ್ಲಿ ಎಲ್ಲರೂ ಫ್ರೆಂಡ್ಸ್ ಆಗೇ ಇದ್ದೀವಿ, ವೆರಿ ಕ್ಲೋಸ್. ಆಮೇಲೆ ಇನ್ನೊಂದು ಏನು ಅಂದ್ರೆ ಈ ಸೀರಿಯಲ್ ಅಲ್ಲಿ ಬರೀ ಕಪಲ್ ಅಥವಾ ಕಪಲ್ ಆಗಿ ರೆಕಗ್ನೈಸ್ ಮಾಡಲ್ಲ. ಇವಾಗ ನಂದು ಮತ್ತೆ ಸೂರ್ಯನ್ ಕಾಂಬಿನೇಷನ್ ಇಷ್ಟಪಡ್ತಾರೆ, ಬಿಕಾಸ್ ಅವ್ರು ನನ್ನನ್ನು ಬೈಯೋದು, ನಾನು ಒಂಥರ ಡಿಫ್ರೆಂಟ್ ಆಗಿದೆ. ಪ್ರತಿಯೊಂದು ಪಾತ್ರಕ್ಕೂ ಕನೆಕ್ಷನ್ ಇದೆಯಲ್ಲ, ಅದನ್ನು ತುಂಬಾ ಇಷ್ಟಪಡ್ತಾರೆ.
ನಿಮ್ಮ ಹೊಸ ರೂಮ್ ಕನ್ಸ್ಟ್ರಕ್ಷನ್ಸ್ ಎಲ್ಲಿವರೆಗೂ ಬಂತು? ಹೊಸ ರೂಮ್ ಅಲ್ಲಿ ರೊಮ್ಯಾನ್ಸ್ ಆಡಿಯನ್ಸ್ ಇವಾಗ ಎಕ್ಸ್ಪೆಕ್ಟ್ ಅಲ್ಲ, ಬರೀ ಹಾಲಲ್ಲೇ ತೋರಿಸ್ತಿರ್ತಾರೆ. ನೀವು ನೋಡಿಲ್ಲ ಅಡುಗೆ ಮನೆಯಲ್ಲಿ ಅಮೌಂಟ್ ಅಡ್ಜಸ್ಟ್ ಆಗ್ತಿದೆ, ಅಡ್ಜಸ್ಟ್ ಆದಂಗೆ ಬೇರೆ ಪ್ರಾಬ್ಲಮ್ ಬಂದು ಅರಿಕ್ ಹೋಗ್ತಿದೆ ಅಮೌಂಟ್ ಎಲ್ಲ. ಅದರಿಂದ ಅಮೌಂಟ್ ಅಡ್ಜಸ್ಟ್ ಆದ ತಕ್ಷಣ ಈಗ ಸದ್ಯಕ್ಕೆ ಒಂದು ಗೋಡೆ ಕಟ್ಟಿದ್ದಾರೆ. ನಿಮಗೆ ರೊಮ್ಯಾನ್ಸ್ ಎಲ್ಲ ಬೇಕಾಗಿರೋದು ಅದು ರೂಮಲ್ಲೇ ಗೋಡೆ ಕಟ್ಟಿದ್ರೇನು? ಹೊಸ ರೂಮಲ್ಲಿ ಯಾವಾಗ ರೊಮ್ಯಾನ್ಸ್ ಬೇಕು ಅಂತ. ಹೊಸ ರೂಮಲ್ಲಿ ಯಾವಾಗ ಆಗತ್ತೆ? ಅದು 1500 ಎಪಿಸೋಡ್ ಇಲ್ಲ ಸ್ವಲ್ಪ ಡೈರೆಕ್ಟರ್ ಆಫ್ ಕೋರ್ಸ್. ಮತ್ತೆ ನೀವು ಒಳ್ಳೆ ಚೆನ್ನಾಗಿ ಈಗತಾನೆ ನಾವು ಕರೆಕ್ಟ್ ಈಗ ಫುಲ್ ಸ್ಪಿರಿಟ್ ಅಲ್ಲಿ ಇದೀವಿ ನಾವು. ಈಗಲೇ ಎಲ್ಲ ಹೇಳ್ಬಿಟ್ಟು ಅದಕ್ಕೆ ಯಾರ ಕಥೆನೂ ಓಪನ್ ಮಾಡ್ತಾ ಇಲ್ಲ. ಅತಿ ಶೀಘ್ರದಲ್ಲಿ ಖಂಡಿತ ನಾನು ಅದಕ್ಕೆ ಕಾಯ್ತಾ ಇದ್ದೀನಿ. ಅಲ್ಲ, ಆ ರೂಮ್ ಕಟ್ಸೋದಕ್ಕೆ ಕಾಯ್ತಾ ಇದ್ದೀನಿ. ನಾವು ಬಿಡಲ್ವಲ್ಲ, ನಾವು ಬಿಡಲ್ಲ. ರೊಮ್ಯಾನ್ಸ್ ಮಾಡಕ್ ಬಿಡಲ್ಲ. ಆಲ್ರೆಡಿ ನಾವು ಹೋಗಿ ಸೆಟ್ಲ್ ಆಗ್ಬಿಡ್ತೀವಿ ರೂಮಲ್ಲಿ. ರಿಟರ್ನ್ ವಾಪಸ್ ಬಂದು ಕಿಚನ್ಗೆ ಹೋಗ್ತಾರೆ ಊಟ ಏನಾದ್ರು ಮಾಡಕ್ಕೆ. ಯಾಕೆ ಕೇಳಿ, come on. ಏನಾದ್ರೂ ಇದ್ರೆ ಕೇಳಿ. ಮೀನಾ ಅವ್ರು ಎಷ್ಟು ಹೂ ಮಾರಕ್ರಿ ಅಂತ ಇದುವರೆಗೂ? ಸುಮಾರು ಮಾಡ್ಬಿಟ್ಟಿದಲ್ಲ. ಲೆಕ್ಕನೇ ಹಾಕಿಲ್ಲ ನಾನು ಆಕ್ಚುಲಿ. ಅವ್ರು ಕೊಡ್ಬೇಕಾದ್ರೆ ಮಾತ್ರ ಮೊಳ ಲೆಕ್ಕ ಹಾಕ್ತೀನಿ. ಟೋಟಲ್ ಎಷ್ಟಾಯ್ತು ಅಂತ ಲೆಕ್ಕ ಹಾಕಿಲ್ಲ. ತುಂಬಾ ಕೌಂಟಿಲ್ಲ. 500 ಮೊಳ ಕಟ್ಟಿದ್ಯಾ? ಅವತ್ತು ಒಂದೇ ಇಟ್ಕೊಂಡು ಹಾರ ಕಟ್ಟಿದ್ದು. ಎಪಿಸೋಡ್ 1 ಮೊಳ ಅಂತಂದ್ರು ಅದೇ 500 ಮೊಳ. ಅದಕ್ಕೆ ಹೇಳಿದ್ದೆ ಸರ್ ಏನಂದ್ರೆ ಸ್ಟ್ಯಾನ್ಸ್ಲರ್ಸ್ಕೇನ್ ಆ್ಯಕ್ಟಿಂಗ್ ಥಿಯರಿ ಅಂತ ಒಂದಿದೆ, ಮೆಥಡ್ ಆ್ಯಕ್ಟಿಂಗ್ ಅಂತ ಮಾಡ್ತಾರಲ್ಲ ಆ ಥರ. ಆ ಹುಡುಗಿ ಇಡೀ ರಾತ್ರಿ ಹೂ ಕಟ್ಟೋದು ಅಂತ ನಾನು ಕಟ್ತಾ ಹೂ ಕಟ್ಟೋದ್ರಲ್ಲಿ ಎಕ್ಸ್ಪರ್ಟ್ ಆಗಿದ್ದೆ. ಅವ್ರು ಹೂ ಕಟ್ಟಲ್ಲಿ ಎಕ್ಸ್ಪರ್ಟ್ ಆಗ್ಬಿಟ್ಟೆ. ಇವನು ಕಾರ್ ಓಡಿಸಿ ಸುಮಾರಾಗಿ ಓಡಿಸ್ಕೊಂಡಿದ್ದಾನೆ. ಈಗ ಕಾರ್ ಓಡಿಸೋಲ್ಲಿ ಎಕ್ಸ್ಪರ್ಟ್ ಆಗ್ಬಿಟ್ಟೆ. ಈ ಪಾತ್ರ ಇನ್ನೊಂದು ಪಾತ್ರ ಇದೆಯಲ್ಲ ಇದು, ಅದ್ರಲ್ಲಿ ಎಕ್ಸ್ಪರ್ಟ್ ಆಗ್ಬಿಟ್ಟೆ ನಾನು. ಇವ್ರು ಹೇಳ್ತಾ ಇದ್ರಲ್ಲ, ಅದು ಹೇಳೋದ್ರ ಕೂಡ ಗೊತ್ತಿಲ್ಲ, ರೋಹಿಣಿ ಅವ್ರು ಹೇಳ್ತಾ ಇದ್ರು, ನಮ್ಮ ಅಮೃತ ಅವರು, ಅವ್ರು ಇನ್ಫ್ಲೂಯೆನ್ಸ್ ಆಗ್ಬಿಟ್ಟಿದ್ದಾರೆ ಕ್ಯಾರೆಕ್ಟ್ರಿಂದ ಅಂತ. ನಾನು ಈ ಕ್ಯಾರೆಕ್ಟರ್ ಪ್ಲೇ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ನನಗೇ ಗೊತ್ತಿಲ್ದಂಗೆ ತುಂಬ ಅಕೇಶ್ನಲ್ಲಿ ಫ್ರೆಂಡ್ಸ್ ಜೊತೆಗೆಲ್ಲ ಲೈಟಾಗಿ ಕೂತ್ಕೋತಾ ಇದ್ದವನು ವಾರಕ್ಕೆ 2-3 ಸರಿ ಕೂತ್ಕೊಳ್ಳೋದು ಆಗ್ಬಿಡ್ತು ಆ ರೇಂಜಿಗೆ. ಆಮೇಲೆ ನನಗೆ ಗೊತ್ತಾಯ್ತು, ಅಯ್ಯೋ ಇಲ್ಲ ತುಂಬ ಇನ್ಫ್ಲೂಯೆನ್ಸ್ ಆಗ್ತಾ ಇದೀನಿ ಕ್ಯಾರೆಕ್ಟ್ರಿಂದ ಅಂತ. ಆಮೇಲೆ ನಿಧಾನ ಕಮ್ಮಿ ಮಾಡಿದೆ. ಈಗ ಒಂದು ಸ್ವಲ್ಪ ಡಯಟ್ ಪೈಟ್ ಅಂತ ಕರಿತಾರಲ್ಲ, ಅದನ್ನು ಮಾಡ್ಕೊಂಡು ಇವಾಗ ಒಂದು ಸ್ವಲ್ಪ ಹೊಟ್ಟೆನ ಕರಗ್ಸಕ್ಕೆ ನೋಡ್ತಾ ಇದೀನಿ. ಆದ್ರೂ ನಮ್ಮ ಡೈರೆಕ್ಟರ್ ಬಂದು ದಪ್ಪ ಆಗ್ತಾ ಇದೆಯಾ, ಅಲ್ಲೇ ಸಣ್ಣ ಆಗ್ತಾ ಇದೆಯಾ, ಮತ್ತೆ ದಪ್ಪ ಆಗೋಗ್ತಾರೆ. ಇವರು ಅಷ್ಟೇ ಪಾಪ. ಈ ತಾನು ಉದ್ಧಾರ ಆಗಬೇಕು, ಮನೆ ಉದ್ಧಾರ ಆಗಬೇಕು ಅಂತ ದೇವ್ರ ಪೂಜೆ ಮಾಡ್ತಾರೆ ನೋಡಿರ್ಬೋದು. ಅನೇಕ ಸಲ ವಿಭೂತಿ ಇಟ್ಕೊಂಡು ಹಂಗೆ ದೇವ್ರ ಪೂಜೆ ಕೊಂಡಾಲಿನ ನಿಜವಾದ ಕ್ಯಾರೆಕ್ಟರ್ ಇನ್ಫ್ಲೂಯೆನ್ಸು ಅವರು. ಹಂಗೆ ಆಯಾ ಕ್ಯಾರೆಕ್ಟ್ರಲ್ಲಿ ಇಳಿದೋಗ್ಬಿಟ್ಟಿದ್ದಾರೆ ಎಲ್ಲರೂ. ಅವನೊಂದು ಹೊಸ ಹೋಟ್ಲ್ ಇಡಬೇಕು ಅಂತ ತೀರ್ಮಾನ ಮಾಡಿ ಹಂಗೆ ಆಸೆ ಕೊಟ್ಟರು. ಆಸೆ ದೋಸೆ. ನೀವು ಯಾವ್ದ್ರಲ್ಲಿ ಇನ್ಫ್ಲೂಯೆನ್ಸ್ ಕಲ್ರಿ ಸರ್? ಏನಿಲ್ಲ ಇಲ್ಲ ಸರ್, ಅವಕಾಶ ಇಲ್ಲ. ಅಲ್ಲ, ಇದು ಮುಂಚೆ ಬಹಳ ಮುಂಚೆ ಸಿಕ್ಕಿ ಸದಾ ಅವಕಾಶ ಕಣಪ್ಪ. ಈಗಲ್ಲ, ಅದು ಮುಂಚೆ. ಈಗ ಸೀರಿಯಲ್ ಅಲ್ಲಿ ಜಾಬ್ ಇಂದ ರಿಟೈರ್ಮೆಂಟ್ ಅದೇ ರೀತಿ ರೊಮ್ಯಾನ್ಸ್ ಇಂದ ರಿಟೈರ್ಮೆಂಟ್ ಆಗ್ಬಿಟ್ಟಿದೆ. ಇಲ್ಲ, ಅದು ಪರ್ಮನೆಂಟ್ ಆಗಿ ಮಾಡ್ಕೋಬಾರ್ದು. ಹಂಗೆ ಮಾಡ್ಕೊಂಡ್ರೆ ಜೀವನ ಮುಂದಕ್ಕೆ ಹೋಗಲ್ಲ. ಆಸೆಗಳು ಇಟ್ಕೋಬೇಕು, ದುರಾಸೆ ಬೇಡ ಅಂತ. ಸೊ ಫೈನಲಿ ಜನ ತುಂಬಾ ಇಷ್ಟಪಟ್ಟು ಕ್ಯಾರೆಕ್ಟರ್ಸ್ ಮತ್ತೆ ನಿಮ್ಮ ಕ್ಯಾರೆಕ್ಟರ್ ಅಷ್ಟೇ ಅಲ್ಲದೆ ಇಡೀ ಸೀರಿಯಲ್ ಕ್ಯಾರೆಕ್ಟರ್ಗಳೆಲ್ಲನೂ ಕೂಡ ಫೈಂಡ್ ಔಟ್ ಮಾಡ್ತಾರೆ. ಅಭಿಮಾನಿಗಳ ಪ್ರೀತಿಗೆ ಏನು ಹೇಳಿ? ಇಲ್ಲ, ಇದು ಕನ್ನಡದ ಜನಕ್ಕೆ ಬರೀ ನಾವು ಕಲಾವಿದರು ಕೊಟ್ಟ ದೊಡ್ಡದೊಂದು ಕಾಣಿಕೆ ಅಂತ ಹೇಳಿದ್ರೆ ಭಾಳ ದೊಡ್ಡ ಅಹಂಕಾರ ಮಾತಾಗ್ಬಿಡುತ್ತೆ. ಮೂಲ ಕಥೆಗಾರ ಸೃಷ್ಟಿಸಿದ ಪಾತ್ರಗಳು ಕನ್ನಡದ ಜಾಯಮಾನಕ್ಕೆ ಇಲ್ಲಿದೊಂದು ತಾಳ ಲಯ ಎಲ್ಲ ಇದೆ. ಅದಕ್ಕೆ ಒಗ್ಗಿಕೊಂಡು ನನ್ನ ಪ್ರಕಾರ ಇವರೆಲ್ಲರೂ ನೋಡಿದಾಗ ನನಗೆ ಅದಕ್ಕೆ ಹುಟ್ಟು ಬಂದಿದ್ದಾರೆ ಏನೋ ಥರ ಆಗ್ಬಿಟ್ಟಿದೆ. ಜನ ಹಂಗೆ ರಿಯಾಕ್ಟ್ ಮಾಡ್ತಾರೆ. ನಾನು ಇಲ್ಲಿಗಾರು ದೇವಸ್ಥಾನಕ್ಕೆ ಹೋದ್ರೆ ಬೆಳಗ್ಗೆ ಹೇಳ್ತಾ ಇದ್ದೆ, ಸರ್ ಒಬ್ಬರೇ ಬಂದುಬಿಟ್ಟಿದ್ದಾರೆ, ಹೆಂಡ್ತಿ ಕರ್ಕೊಂಬರಲ್ಲ ಅಂತ. ನನ್ನ ಒರಿಜಿನಲ್ ಹೆಂಡ್ತಿ ಪಕ್ಕದಲ್ಲಿ ನಿಂತಿರ್ತಾಳೆ. ಅವ್ರೇನು ತಿಳ್ಕೊಂಬಿಟ್ಟಿದ್ದಾರೆ, ಪಾಪ ಶಾಂತಿನ ಕರ್ಕೊಂಡೇ ಬರಲಿಲ್ಲ, ಚೆನ್ನಾಗಿ ಬೈತೀರಿ ಸರ್ ನೀವು ಶಾಂತಿ ಅವ್ರನ್ನ ಅಂತಾರೆ. ಆಮೇಲೆ ದಿನಾಥ್ ಹೇಗಿದ್ದಾರೆ ಸರ್ ಅವರು,
ಹೀರೋ ಹೋಗಿದ್ದಾನೆ ಸರ್, ಅವ್ರ ಮಗ ಚೆನ್ನಾಗಿದ್ದಾರೆ, ಪೆಂಗಿಂಗೆ ಇನ್ನೊಂದೆರಡು ಡೇಟ್ ಕೊಡಬೇಕಾಗಿತ್ತು ಸರ್. ಹಿಂಗೆಲ್ಲ ಜನ ನನಗೆ ಪ್ರತಿ ಸಲ ಅವ್ರು ನಂಬ್ಕೊಂಡು ಮಾತಾಡ್ತಾ ಇದ್ದಾರೆ. ಅಂದರೆ ನಾನು ಆ ಪಾತ್ರ ನಾನು ಹಂಗೆ ಇದ್ಬಿಟ್ಟಿದ್ದೀನಿ, ನಿಜ ಜೀವನದಲ್ಲೂ ಹಂಗೆ ನೋಡ್ಕೋತೀನಿ ಅಂತ. ಈ ಟಿ ವಿ ಮಾಧ್ಯಮಕ್ಕಿರೋ ದೊಡ್ಡ ಶಕ್ತಿಯ ಎಲ್ಲ ಪ್ರಖರತೆಯನ್ನು ಮತ್ತು ಅದರ ಎಲ್ಲ ಅನುಭವವನ್ನು ಈಗ ದಟ್ಟವಾಗಿ ನಾವೆಲ್ಲ ಅನುಭವಿಸ್ತಾ ಇದ್ದೀವಿ. ಅದು ಫೀಲ್ ಆಗಿದೆ ಆ ಥರನೇ. ಇವ್ನು ಯಾವುದೋ ಹೋಟ್ಲಲ್ಲಿ ತಿಂಡಿ ತಿನ್ನೋರು ಸರ್ ದುಡ್ಡು ಕೊಡ್ಬೇಡಿ ಹೋಗಿ ಸರ್ ಅಂತ ಬಿಡ್ತಾರೆ. ಇನ್ಯಾರೋ ಅಷ್ಟು ಜನನು ಒಬ್ಬ ದೊಡ್ಡ ಇಡೀ ನನ್ನ ಮನೆ ಕತೆ ಸರ್, ದಯವಿಟ್ಟು ನಮ್ಮ ಹೋಟ್ಲಿಗೆ ಬಂದು ನೀವೆಲ್ಲ ಪುಕ್ಸಟ್ಟೆ ಊಟ ಮಾಡಬೇಕು ಅಂತ ಕರ್ಕೊಂಡೋಗಿ ಊಟ ಹಾಕ್ಸಿದ್ದಿದೆ, ಬಿಲ್ ಕೊಡೋದು ಬೇಡ ಅಂತ ಹೇಳೋದೆಲ್ಲ ಇದೆ. ಯಾವುದೋ ದೇವಸ್ಥಾನ ಸಿಕ್ಕರೆ ದೇವ್ರಿಗೆ ಕೈ ಮುಗಿತಾ ನಮಗೂ ಸರ್ ನಿಮಗೂ ಕೈ ಮುಗಿತೀವಿ ಸರ್. ಎಷ್ಟು ಜನ ಮಧ್ಯರಾತ್ರಿ 3 ಗಂಟೆ ನನಗೊಂದು ಫೋನ್ ಬರುತ್ತೆ ಒಂದು ದಿವಸ, ಮಧ್ಯರಾತ್ರಿ 3 ಗಂಟೆ. ನಾನು ಯಾವುದೋ ನಾವು ಯಾಕೆ ಆನ್ ಇಟ್ಕೊಂಡಿರ್ತೀವಿ ಅಂದರೆ ಹಳೆ ಪ್ರೊಡ್ಯೂಸರ್ ದುಡ್ಡು ಹಾಕ್ಕೊಡ್ಬೋದು ಅಂತ ನಮ್ಗೆ ನಾವು ಆನ್ ಇಟ್ಕೊಂಡು ಆಫ್ ಮಾಡಲ್ಲ, ಪ್ರೊಡ್ಯೂಸರ್ ಅಲ್ವ ನಾವು. ಆಸೆ ಇಟ್ಕೊಂಡಿರ್ತೀವಿ. ಎಲ್ಲೋ ಯಾರು ಅಂದರೆ ನಾವು ರೀ ಹೆಂಗಿದ್ದೀವಿ ಒಂದು ಯಾರು, ನಾನು ಉತ್ತರ ಕರ್ನಾಟಕ ಸರ್ ಗದಗಿನಿಂದ ಮಾತಾಡಕತ್ತೀನಿ ರೀ, ನಮಗೆ ನಿಮ್ಮ ಥರ ಗಂಡ ಸಿಗಬೇಕು ರೀ, ನಮ್ಮ ಗಂಡ ಸಿಕ್ಕಾಗೆಲ್ಲ ಹೊಡಿತಾನೆ ರೀ, ನೀವು ಯಾವಾಗಲೂ ನೀವು ಬೈಕೊಂಡು ಸುಮ್ಮನೆ ಇರ್ತೀರಿ, ನಿಮಗೆ ಬೈಯೋ ಗಂಡ ಇದ್ರೆ ಸಾಕು ಹೊಡಿಯಬೇಡ್ರಿ ಅಂತಾರೆ ಪಾಪ ಅವರು. ಇನ್ಯಾರೊಬ್ರು ಇಷ್ಟಿಷ್ಟು ಉದ್ದಕ್ಕೆ ಬರೀತಾರೆ ಫೇಸ್ಬುಕ್ಕಲ್ಲೆಲ್ಲ, ಈಗ ಬಂದಂಗೆ ಬೈರಿ ರೋಹಿಣಿ ಕತೆ ಮಾಡಿ ಓಪನ್ ಮಾಡಿರಿ, ನೀವು ಹೊಡಿರಿ ನಿಮ್ಮ ಹೆಂಡತಿಗೆ ಹೊಡಿಬೇಕು ಅಂತ. ಜನ ನಿಜ ಜೀವನದಲ್ಲಿ ಹೊಡ್ತಾರೆ, ಬಾಯಿ ಬಂದಂಗೆ ಬೈತಾರೆ, ಅದ್ರ ಕಥೆಯಲ್ಲಿ ಹೊಡಿಬೇಕು ಅಂತ ಬಯಸ್ತಾ ಇರ್ತಾರೆ ನನಗೆ. ಹಿಂಗೆ ಹಂಗೆ ಇದೆಯಲ್ಲ. ಅದು ನನಗೆ ಅದೊಂದು ಆಶ್ಚರ್ಯ. ಅಂದರೆ ಅಪ್ಪ ಮಗನ ಸಂಬಂಧವನ್ನು, ತಾಯಿ ಮಗನ ಸಂಬಂಧವನ್ನು ಬೇರೆ ಆಗ್ತಾ ಇರೋದನ್ನ, ಅದ್ರ ಜೊತೆಲಿರೋದನ್ನ ಎಲ್ಲ ಆಮೇಲೆ ನೀವು ಸರಿಯಾಗಿ ಗಮನಿಸಿದ್ರೆ ನಮ್ಮ ಕಥೆಯ ದೊಡ್ಡ ಯಶಸ್ಸು ಅಂದರೆ ಇಲ್ಲಿ ಪರ್ಮನೆಂಟ್ ವಿಲನ್ ಅಂತ ಇಲ್ಲ. ನಿಜ ಜೀವನದಲ್ಲಿ ಯಾರು ಪರ್ಮನೆಂಟ್ ವಿಲನ್ ಇಲ್ಲ. ಸಂದರ್ಭಗಳು ಮಾತ್ರ ಪ್ರಣಾಯಕನಾಗಿ ಹಾಗೆ ಇಲ್ಲಿ ವರ್ತಿಸ್ತವೆ. ಅದನ್ನು ದಾಟಿ ಮುಂದುವರೆದುಕೊಂಡು ಹೋಗೋದು ಅನ್ನೋಕ್ಕೆ ಎಲ್ಲ ಸಾಮಾಜಿಕ ಸ್ತರಗಳಲ್ಲಿ ಮಧ್ಯಮ ವರ್ಗದ ಕಥೆ ಏನಿದೆಯಲ್ಲ ಅದೆಲ್ಲರಿಗೂ ರೀಚ್ ಆಗುತ್ತೆ. ನಮಗೆ ಇವತ್ತು ಬಂದಿದ್ದ ಪೌರ ಕಾರ್ಮಿಕರು ಸಂತೋಷ ಪಡ್ತಾರೆ, ಅವರು ಇನ್ಫೋಸಿಸ್ನ ಇದ್ದವರು ಸಂಪಾದನೆ ಮಾಡ್ತಾರೆ, ಲಾಯರು, ಇಂಜಿನಿಯರ್ಸು, ಡಾಕ್ಟರ್ಸು, ಯಾವ್ಯಾವ ದೊಡ್ಡ ಬೇರೆ ಪ್ರೊಫೆಷನ್ ಇಲ್ಲ, ಅವರೆಲ್ಲರೂ ಈ ಕತೆ ನಮ್ಮದು ಅಂತ ನಂಬ್ಕೊಂಡಿದ್ದಾರೆ. ಅವರೆಲ್ಲ ಅವಿಭಕ್ತ ಕುಟುಂಬಗಳಲ್ಲಿ ಆ ಥರ ಒಂದು ಘಟನೆಗಳು ಜರುಗಿರ್ತವೆ. ಅದಕ್ಕೆ ಇದು ನಮ್ಮವನು ಅವ್ರು ಈ ಥರ ಜಗಳ ನಾನು ಬೈದಿದ್ರೆ ಮನೆಗೆ, ಅವ್ರ ಸೊಸೆ ಹಂಗೆ ಅಂದಿದ್ಲು, ನಾದಿ ಹಿಂಗೆ ಬೈದಿದ್ಲು, ಓರ್ಗೀತಿ ಸರಿ ಇಲ್ಲ. ಇದರ ಯಶಸ್ಸೇ ಇದರ ದೊಡ್ಡ ಕಥೆಗೆ ಸಾಗುತ್ತಿರುವ ಪರಿ ಅಂತ ಅಂದ್ಕೊಂಡಿದ್ದೀನಿ. ಅದು ಇದರ ದೊಡ್ಡ ಯಶಸ್ಸು. 500 ಹಾಕಿದೆ, 5,000 ಮಾಡಿ ನೋಡಿ ನೀವು ಹೆಂಗ್ ಅಂತೀರಾ? ಹೆಂಗ್ ಥ್ಯಾಂಕ್ ಯು ಸೋ ಮಚ್.